ಕ್ರಿಸ್ತನಲ್ಲಿ ನೆಲೆಗೊಳ್ಳೋದಕ್ಕೆ, ಆತನ ಆತ್ಮದ ಅಭಿಷೇಕವನ್ನ ಇವತ್ತು ನಾನು ನೀನು ಪಡೆದುಕೊಳ್ಳಬೇಕಂದ್ರೆ, ಆತನ ಆತ್ಮನ ಬಲವನ್ನ, ಪರಿಶುದ್ಧಾತ್ಮನ ಅಭಿಷೇಕವನ್ನ ಇವತ್ತು ಎದುರು ನೋಡುತ್ತಿರುವಂತ ಪ್ರತಿಯೊಂದು ಮಕ್ಕಳೊಟ್ಟಿಗೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಿಮಗೆ ಪರಿಶುದ್ಧಾತ್ಮನ ಜಲ ಸ್ನಾನ ಆಗಬೇಕಂದ್ರೆ ನೀವು ಇವತ್ತು ಯೆರೂಸಲೇಮಿಗೆ ಹಿಂತಿರುಗಬೇಕು. ನೀವು ಇವತ್ತಿನಿಂದ ಯೆರೂಸಲೇಮಿನಲ್ಲಿ ಉಳಿಯಬೇಕು. ನೀವು ಯೆರೂಸಲೇಮಿನಲ್ಲಿ ಉಳಿಯದಾಗ ಮಾತ್ರ ಕರ್ತನು ವಾಗ್ದಾನ ಮಾಡಿರುವಂತ ಪರಿಶುದ್ಧಾತ್ಮ ಸ್ಥಳದಲ್ಲಿ ಇಳಿದು ಬರುತ್ತಾನೆ ಎಂಬುದಾಗಿ. ಇವತ್ತು ನೀವು ಯಾವುದನ್ನ ಶ್ರೇಷ್ಠ ಎಂಬುದಾಗಿ ಎಣಿಸುತ್ತಾ ಇದ್ದೀರಾ? ಕೆಲಸ, ಮಕ್ಕಳು, ಬಿಸ್ನೆಸ್, ಆರೋಗ್ಯ, ದೇಹ? ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥ ಮಕ್ಕಳು ಮಾತ್ರ ಈ ಮಾತನ್ನ ಹೇಳೋದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥ ಮಕ್ಕಳು, ನಾನು ನೀನು ಆರಾಧಿಸುವಂತ ದೇವರು, ಆತನಲ್ಲಿ ನಾವು ನೆಲೆಗೊಳ್ಳಬೇಕಂದ್ರೆ ಆತನು ನಮಗೆ ಸೂಚನೆಗಳನ್ನು ಕೊಡುವಂತ ದೇವರಾಗಿದ್ದಾನೆ. ನಾವು ದೇವರಿಗೋಸ್ಕರ ಜೀವಿಸಬೇಕಂದ್ರೆ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಸೂಚನೆಗಳನ್ನು ಕೊಡುವಂತ ದೇವರಾಗಿದ್ದಾನೆ. ನಾನು ನೀನು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕಂದ್ರೆ ನಾವು ಹೇಗೆ ನೆಲೆಗೊಳ್ಳಬೇಕೆಂಬುದಾಗಿ ಕ್ರಿಸ್ತನು ತಾನೇ ಸೂಚನೆ ಕೊಡುವಂತ ದೇವರಾಗಿದ್ದಾನೆ. ನಾನು ನೀನು ದೇವರಿಗೋಸ್ಕರ ಏನಾದರೂ ಮಾಡಬೇಕಂದ್ರೆ, ಇಲ್ಲ ದೇವರು ನನ್ನ ಮುಖಾಂತರವಾಗಿ ನಿಮ್ಮ ಮುಖಾಂತರವಾಗಿ ಏನಾದ್ರೂ ಒಂದು ಕಾರ್ಯವನ್ನ ಮಾಡಬೇಕಂದ್ರೆ ಆತನು ಸೂಚನೆ ಕೊಡದ ಹಾಗೆ ನಿಮ್ಮನ್ನ ಕಳಿಸಿಕೊಡೋದಿಲ್ಲ. ಆತನು ಸೂಚನೆ ಕೊಡದ ಹಾಗೆ ನಿಮ್ಮ ಮಧ್ಯದಲ್ಲಿ ಒಪ್ಪಂದವನ್ನ ತೆಗೆದುಕೊಳ್ಳೋದಿಲ್ಲ. ಆದಿಕಾಂಡ 15ನೇ ಅಧ್ಯಾಯದಲ್ಲಿ ದೇವರು ತಾನೇ ಇಳಿದು ಬಂದು ಅಬ್ರಾಮನಿಗೆ ವಾಗ್ದಾನ ಮಾಡುತ್ತಾನೆ, ಅಬ್ರಾಮನೇ ನೀನು ಹೆದರಬೇಡ, ನಿನಗೆ ಅತ್ಯಧಿಕವಾದಂತ ಬಹುಮಾನವೂ ಇರ್ತದೆ. ಆಗ ಅಬ್ರಾಮನ ಹೇಳ್ತಾನೆ, ದೇವರೇ ನೀನು ಏನು ಬಹುಮಾನ ಕೊಟ್ರೆ ಏನು, ನನಗೆ ಮಕ್ಕಳೇ ಇಲ್ಲ. 9ನೇ ವಚನದಲ್ಲಿ ದೇವರು ತಾನೇ ಆತನ ದರ್ಶನದಲ್ಲಿ ಬಂದು ಸೂಚನೆಗಳನ್ನು ಕೊಡ್ತಾನೆ. ನೀನು ನಾನು ಹೇಳಿದ ರೀತಿಯಲ್ಲಿ ಟಗರಗಳನ್ನ, ಪಾರಿವಾಳಗಳನ್ನ, ಬೆಳವಕ್ಕಿಗಳನ್ನ ಎರಡು ಹೋಳು ಮಾಡಿ, ಎರಡು ತುಂಡು ಮಾಡಿ ನೀನು ಇರಿಸು. ಅಲ್ಲಿ ನನ್ನ ವಾಗ್ದಾನವನ್ನ ಒಡಂಬಡಿಕೆಯಾಗಿ ನಾನು ನಿನ್ನೊಟ್ಟಿಗೆ ನಿಲ್ಲಿಸಿಕೊಳ್ಳುವಂತವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ಕ್ರಿಸ್ತಿಯ ಜೀವಿತ ಸೂಚನೆಗಳಿಂದ ತುಂಬಿಕೊಂಡಿದೆ. ಕ್ರಿಸ್ತಿಯ ಜೀವಿತ ಸುಲಭದ ಜೀವಿತ. ಯಾಕೆ ಗೊತ್ತಾ? ನಾನು ನೀನು ಆರಾಧಿಸುವಂತ ದೇವರು ಆ ಜೀವಿತವನ್ನ ಸುಲಭ ಮಾಡೋದಕ್ಕೆ ಸೂಚನೆಗಳನ್ನು ಕೊಟ್ಟು ಅದರಂತೆ ನಡೆದರೆ ನಾನು ಹೇಳಿದ ಹಾಗೆ ನೀವು ಜೀವಿಸಬಹುದೆಂಬುದಾಗಿ ಹೇಳುವಂತ ಜೀವಿತ ಇದಾಗಿದೆ. ಹಲ್ಲೆಲೂಯಾ. ಇವತ್ತು ನೀವು ಅಂದುಕೊಳ್ತಿರ್ಬೋದು, ಕ್ರಿಸ್ತಿಯ ಜೀವಿತ ಬಹಳ ಕಷ್ಟ, ಪ್ರಾರ್ಥನೆ ಮಾಡೋದು ಕಷ್ಟ, ಆರಾಧನೆ ಮಾಡೋದು ಕಷ್ಟ. ಯಾವುದು ಕಷ್ಟ ಅಲ್ಲ, ನೀವು ಕ್ರಿಸ್ತನನ್ನ ಆತುಕೊಂಡ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನೆಲೆಗೊಳ್ಳೋದಕ್ಕೆ ನಾವೇನು ಮಾಡಬೇಕು ಗೊತ್ತಾ? ಯೆರೂಸಲೇಮಿಗೆ ಹಿಂತಿರುಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನೆಲೆಗೊಳ್ಳೋದಕ್ಕೆ, ಆತನ ಆತ್ಮದ ಅಭಿಷೇಕವನ್ನ ಇವತ್ತು ನಾನು ನೀನು ಪಡೆದುಕೊಳ್ಳಬೇಕಂದ್ರೆ, ಆತನ ಆತ್ಮನ ಬಲವನ್ನ, ಪರಿಶುದ್ಧಾತ್ಮನ ಅಭಿಷೇಕವನ್ನ ಇವತ್ತು ಎದುರು ನೋಡುತ್ತಿರುವಂತ ಪ್ರತಿಯೊಂದು ಮಕ್ಕಳೊಟ್ಟಿಗೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಿಮಗೆ ಪರಿಶುದ್ಧಾತ್ಮನ ಜಲ ಸ್ನಾನ ಆಗಬೇಕಂದ್ರೆ ನೀವು ಇವತ್ತು ಯೆರೂಸಲೇಮಿಗೆ ಹಿಂತಿರುಗಬೇಕು. ನೀವು ಇವತ್ತಿನಿಂದ ಯೆರೂಸಲೇಮಿನಲ್ಲಿ ಉಳಿಯಬೇಕು. ನೀವು ಯೆರೂಸಲೇಮಿನಲ್ಲಿ ಉಳಿಯದಾಗ ಮಾತ್ರ ಕರ್ತನು ವಾಗ್ದಾನ ಮಾಡಿರುವಂತ ಪರಿಶುದ್ಧಾತ್ಮನ ಸ್ಥಳದಲ್ಲಿ ಇಳಿದು ಬರುತ್ತಾನೆ ಎಂಬುದಾಗಿ. ಓದಿಕೊಳ್ಳೋಣವಾ? ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4 ಮತ್ತು 5ನೇ ವಚನ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೋ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ, ಎಲ್ಲರೂ ಓದಿಕೊಳ್ಳೋಣವ ಈ ಸಾಲನ. ಆದ ಕಾರಣ, ಇನ್ನೊಂದು ಸಾರಿ, ಆದ ಕಾರಣ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗಬಾರದು. ಯೆರೂಸಲೇಮನ್ನ ಬಿಟ್ಟು ಹೋಗಬಾರದು. ಯೆರೂಸಲೇಮನ್ನ ಬಿಟ್ಟು ಹೋಗಬಾರದು. ನೀವು ಯಾವಾಗ ಯೆರೂಸಲೇಮನ್ನ ಬಿಟ್ಟು ಹೋಗುವುದಿಲ್ಲವೋ, ನೀವು ಯಾವಾಗ ಯೆರೂಸಲೇಮಿನಲ್ಲಿ ಉಳಿದುಕೊಳ್ಳುತ್ತೀರೋ, 8ನೇ ವಚನದಲ್ಲಿ ಸ್ಪಷ್ಟಪಡಿಸುತ್ತೆ, ಆಗ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ?
ಯಾವಾಗ ನೀವು ಯೆರೂಸಲೇಮಿನಲ್ಲಿ ಉಳಿದುಕೊಳ್ಳುತ್ತೀರೋ ಆಗ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುತ್ತಾರೆ. ನಿಮ್ಮ ಮೇಲೆ ಬಂದಂಥ ಪರಿಶುದ್ಧಾತ್ಮನು ನಿಮಗೆ ಬಲವನ್ನು ಕೊಡುವಂಥವನಾಗಿದ್ದಾನೆ. ಯೆರೂಸಲೇಮಿನಲ್ಲಿ ಉಳಿದುಕೊಳ್ಳಬೇಕು. ಎಲ್ಲರೂ ಬಾಯಿ ತೆಗೆದು ಹೇಳೋಣವಾ? ನಾನು ಯೆರೂಸಲೇಮಿನಲ್ಲಿ ಉಳಿದುಕೊಳ್ಳುತ್ತೇನೆ. ನಾನು ಯೆರೂಸಲೇಮಿನಲ್ಲಿ ಉಳಿದುಕೊಳ್ಳುತ್ತೇನೆ. ನಾನು ಯೆರೂಸಲೇಮಿನಲ್ಲಿ ಉಳಿದುಕೊಳ್ಳುತ್ತೇನೆ. ಯೆರೂಸಲೇಮ್, ಯೆರೂಸಲೇಮ್, ಹಲ್ಲೆಲೂಯಾ. ಯೆರೂಸಲೇಮ್ ಪ್ರಾಂತ್ಯವನ್ನ ನಾವು ಮೊದಲನೇ ಬಾರಿಗೆ ಯೆಹೋಶುವನ ಪುಸ್ತಕದಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಯಾವಾಗ ಇಸ್ರಾಯೇಲ್ ಮಕ್ಕಳು ದೇವರ ವಾಗ್ದಾನದ ಸ್ಥಳವನ್ನ ಪಡೆಯೋದಕ್ಕೆ ಮುಂದೆ ಹೋಗಿದ್ದಾರೋ, ಈಗ ಆಲ್ರೆಡಿ ಅವರು ಸ್ಥಳವನ್ನ ಪಡೆದುಕೊಳ್ಳುತ್ತಾ ಇದ್ರು. ಆ ಸ್ಥಳದಲ್ಲಿ ಒಂದು ಸ್ಥಳ ಯೆರೂಸಲೇಮ್. ಇವರು ಆಗಲೇ ಯೆರೂಸಲೇಮನ್ನ ಪ್ರವೇಶ ಮಾಡಿದ್ರು. ಆದ್ರೆ ಇವರಲ್ಲಿದ್ದಂಥ ಅಪನಂಬಿಕೆಯ ಕಾರಣ, ಅಲ್ಲಿರುವಂತ ಜನರು ಇವರಿಗೆ ದಾಸತ್ವರಾಗಬೇಕಿದ್ದಂಥ ಅತಿ ಆಸೆ ಕಾರಣ ಅವರೇನು ಮಾಡ್ತಾರೆ ಗೊತ್ತಾ? ಯೆಬೂಸಿಯರು ಇದ್ದಂಥ ಜಾಗವೇ ಯೆರೂಸಲೇಮ್. ಯೆಬೂಸಿಯರು ಇದ್ದಂಥ ಜಾಗದಲ್ಲಿ ಯೆಬೂಸಿಯರನ್ನು ಹೊರಡಿಸದ ಹಾಗೆ ಆ ಅನ್ಯ ದೇವತೆಗಳನ್ನು ಆರಾಧಿಸುವಂತ ಜನರನ್ನು ಅವರಲ್ಲೇ ಇಟ್ಟುಕೊಂಡು ಅವರ ಕೈಯಲ್ಲಿ ದಾಸತ್ವದ ಕೆಲಸಗಳನ್ನು ಇವರು ಮಾಡಿಕೊಂಡ್ರು. ಹಲ್ಲೆಲೂಯಾ. ಆದ್ರೆ 500 ವರ್ಷಗಳ ನಂತರ ದೇವರು ಒಬ್ಬ ಅಭಿಷಕ್ತನನ್ನು ಎಬ್ಬಿಸುತ್ತಾನೆ. ಆತನ ಹೆಸರು ದಾವಿದನು. ದೇವರಿಗೆ ಹತ್ತಿರವಾಗಿರುವಂಥ ಮನುಷ್ಯನು. 500 ವರ್ಷಗಳ ನಂತರ ಯೆಬೂಸಿಯರು ಇದ್ದಂಥ ಇದೇ ಜಾಗವನ್ನ ದಾವಿದನು ಯುದ್ಧ ಮಾಡಿ ಪಡೆದುಕೊಂಡು ಯೆರೂಸಲೇಮ್ ಎಂಬುದಾಗಿ ಅದಕ್ಕೆ ಘೋಷಣೆ ಮಾಡುತ್ತಾನೆ. ಇವತ್ತಿಗೂ ಕೂಡ ಆ ನಗರಿಯ ಹೆಸರು ಏನು ಗೊತ್ತಾ? ದಾವಿದನ ನಗರ ಎಂಬುದಾಗಿ. ದಾವಿದನ ನಗರಕ್ಕೆ ಇವತ್ತು ನೀವು ಹೋಗಬೇಕು. ನಿಮ್ಮೊಳಗಿರುವಂಥ ವಿಗ್ರಹಗಳನ್ನು ತೆಗೆದು ಹಾಕಬೇಕು. ಯಾಕೆ ಎಂಬುದಾಗಿ ಹೇಳ್ತೇನೆ. 2 ಸಮುವೇಲ 5ನೇ ಅಧ್ಯಾಯದಲ್ಲಿ ಈ ಒಂದು ವಚನ ಸ್ಪಷ್ಟಪಡಿಸುತ್ತೆ. ಕುರುಡರು ಕುಂಟರು ದಾವಿದ ನಗರಿಯನ್ನ ಸೇರೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಮೇ ಬಿ 9ನೇ ವಚನ 8ನೇ ವಚನ ಎಂಬುದಾಗಿ ನಾನು ನೆನೆಸುತ್ತೇನೆ. ಯಾವಾಗ ದಾವಿದನು ಈ ಸ್ಥಳವನ್ನ ಪಡೆದುಕೊಳ್ಳೋದಕ್ಕೆ ಯುದ್ಧ ಮಾಡೋದಕ್ಕೆ ಹೋಗ್ತಾನೋ, ಅಲ್ಲಿದ್ದಂಥ ಜನರು ದಾವಿದನಿಗೆ ಸವಾಲ್ ಹಾಕ್ತಾರೆ. ನೀನಿಲ್ಲಿ ಬರೋದಕ್ಕೆ ಆಗೋದಿಲ್ಲ ದಾವಿದನೇ, ನಮ್ಮ ಕುರುಡರು ಕುಂಟರೆ ಸಾಕು ನಿನ್ನನ್ನ ಸೋಲಿಸೋದಕ್ಕೆ ಎಂಬುದಾಗಿ. ಈ ಮಾತನ್ನ ಕೇಳಿದಂಥ ದಾವಿದನು, ನನ್ನ ದೇವರು ಸರ್ವಶಕ್ತನಾದಂಥ ದೇವರು, ಆತನು ನನಗೆ ಆ ಸ್ಥಳವನ್ನ ಕೊಟ್ಟೆ ಕೊಡುತ್ತಾನೆ. ಅದು ಇಸ್ರಾಯೇಲರಿಗೆ ತಲೆಮಾರಿನಿಂದ ವಾಗ್ದಾನ ಮಾಡಿದಂಥ ಸ್ಥಳ, ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ಯುದ್ಧವನ್ನ ಮಾಡುತ್ತಾನೆ. ನಂತರ ಆ ಊರಿಗೆ ಒಂದು ಹೆಸರು ಬರುತ್ತೆ, ಇಲ್ಲಿ ಕುರುಡರು ಕುಂಟರು ಬರೋದಿಲ್ಲ ಅಂತ. ಹಾಗಾದ್ರೆ ದಾವಿದ ನಗರಿಗೆ ಕುರುಡರು ಕುಂಟರು ಬರಬಾರ್ದಾ? ಅದರ ಸತ್ಯವನ್ನ ಹೇಳ್ತೇನೆ ಕೇಳಿ. ಅಲ್ಲಿದ್ದಂಥ ಜನರ ದೇವತೆಗಳಿಗೆ ಕೈ ಇರಲಿಲ್ಲ, ಕಾಲಿರಲಿಲ್ಲ. ಅಲ್ಲಿದ್ದಂಥ ವಿಗ್ರಹಗಳಿಗೆ ಕೈ ಇರಲಿಲ್ಲ, ಕಾಲಿರಲಿಲ್ಲ. ಅದಕ್ಕೆ ಈ ವಾಕ್ಯ, ದಾವಿದ ನಗರದೊಳಗೆ ವಿಗ್ರಹಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನೀನು ದಾವಿದ ನಗರಿಯೊಳಗೆ ಹೋಗಬೇಕಂದ್ರೆ ನಿನ್ನೊಳಗಿರುವಂಥ ವಿಗ್ರಹಗಳು ಅಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವ ಕುಮಾರನು ಈಗಾಗಲೇ ಆ ಸ್ಥಳವನ್ನ ಜಯ ಹೊಂದಿ ಪಡೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ನಿನ್ನ ವಿಗ್ರಹಗಳ ವಿರುದ್ಧವಾಗಿ ದೇವರಾಗ್ಲೇ ಜಯವನ್ನ ಪಡೆದುಕೊಂಡಿದ್ದಾನೆ. ಈಗ ನೀನು ದಾವಿದ ನಗರಿಗೆ ಹೋಗಬೇಕಂದ್ರೆ ಆ ಕುರುಡರು ಕುಂಟರು ಕಣ್ಣಿಲ್ಲದವರು ಕಾಲಿಲ್ಲದವರನ್ನ ಇಲ್ಲೇ ಬಿಟ್ಟು ಹೋಗಬೇಕು. ಯೆರೂಸಲೇಮ್ ದಾವಿದ ನಗರಿ. ದಾವಿದ ನಗರಿಗೆ ಹೋಗಬೇಕು. ಯೆರೂಸಲೇಮಿಗೆ ಇದ್ದಂಥ ಇನ್ನೊಂದು ಹೆಸರು ಚಿಯೋನ್ ಪರ್ವತ. ಚಿಯೋನ್ ಪರ್ವತದಲ್ಲಿ ಆತನ ಪ್ರಸನ್ನತೆ ಬಲವಾಗಿ ನಿಂತಿರುತ್ತೆ. ಮಾತ್ರವಲ್ಲ, ಆತನ ಸಿಂಹಾಸನ ಅಲ್ಲಿ ಗಟ್ಟಿಯಾಗಿ ನೆಲೆಸಿರುತ್ತೆ. ಹಲ್ಲೆಲೂಯಾ. ನಾನು ಕೆಲವು ದಿನಗಳ ಹಿಂದೆ ಸ್ಟಡಿ ಮಾಡಬೇಕಾದ್ರೆ ಯೆರೂಸಲೇಮ್ ಬಗ್ಗೆ ಒಂದು ಸತ್ಯ ತಿಳಿತು. ಹೆಚ್ಕೇಲ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯದಲ್ಲಿ ಅಲ್ಲಿರುವಂಥ ದೇವಾಲಯಕ್ಕೆ ದೇವರು ಹೇಳ್ತಾರೆ, ಇದು ನನ್ನ ಪಾದ ಸನ್ನಿಧಿ ಎಂಬುದಾಗಿ. ಇವತ್ತು ದೇವ್ರು ನಿನಗೆ ಎಲ್ಲಿ ಹೋಗು ಅಂತಿದ್ದಾರೆ ಗೊತ್ತಾ?
ಆತನ ಪಾದ ಸನ್ನಿಧಿ ಬಳಿಗೆ ನೀನು ಹೋಗಿ ಕೂತುಕೊಳ್ಳಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಗೊತ್ತಾ? ದೇವರು ನಿನಗೆ ಪರಿಶುದ್ಧಾತ್ಮನ ಜಲ ಸ್ನಾನ, ನಿನಗೆ ಪರಿಶುದ್ಧಾತ್ಮನ ಬಲ ಸಿಗಬೇಕಂದ್ರೆ ಇವತ್ತು ನೀನು ಆತನ ಪಾದ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಬೇಕು. ಆತನ ಪಾದ ಪೀಠ ಏನು ಗೊತ್ತಾ? ದೇವರು ಹೇಳ್ತಾರೆ 66ನೇ ಏಷ್ಯಾದಲ್ಲಿ, ಭೂಮಿ ನನಗೆ ಪಾದಪೀಠ, ಆಕಾಶ ನನಗೆ, ಮನುಷ್ಯನ ನನಗೆ ಎಂಥ ಮನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಎಂಬುದಾಗಿ. ಪಾದಪೀಠದ ಅರ್ಥ ಏನು ಗೊತ್ತಾ? ಕರ್ತನ ಪಾದದ ಕೆಳಗೆ ಭೂಮಿ ಇದೆ ಅಂದರೆ ಭೂಮಿಯಲ್ಲಿರುವಂಥ ಸಕಲ ನರ ಪ್ರಾಣಿಗಳು, ಜೀವ ಜಂತುಗಳು, ಅಂಧಕಾರ ಶಕ್ತಿಗಳು ಆತನ ಪಾದದ ಕೆಳಗೆ ಅಡಗಿದೆ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ನಡೀರಿ ನಾವು ದೇವರ ಪಾದಪೀಠದಲ್ಲಿ ಕುಳಿತುಕೊಂಡು ಆರಾಧನೆ ಮಾಡೋಣ. ಯಾವಾಗ ನಾನು ನೀನು ಆತನ ಪಾದಪೀಠದಲ್ಲಿ ಕುಳಿತುಕೊಂಡು ಆರಾಧನೆ ಮಾಡ್ತೇವೋ ಆತನ ಪಾದ ಎದ್ದು ನಿನ್ನ ಮುಂದೆಗಡೆ ಚಲಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಅದೇ ಕಾರಣಕ್ಕಾಗಿ ಇವತ್ತು ದೇವರಾತ್ಮನು ಹೇಳ್ತಾ ಇದ್ದಾರೆ, ನೀವು ಈಗಿರುವಂತ ಸ್ಥಳದಿಂದ ಯೆರೂಸಲೇಮಿನಲ್ಲಿ ಹೋಗಿ ಉಳಿಯಬೇಕು. ಯಾಕಂದ್ರೆ ಅಲ್ಲಿ ಆತನ ಪಾದವಿದೆ, ಅಲ್ಲಿ ಆತನ ಮಹಿಮೆ ಇದೆ, ಅಲ್ಲಿ ಆತನ ಸಿಂಹಾಸನವಿದೆ. ಅದಕ್ಕೆ ಇವತ್ತು ನೀವು ಯೆರೂಸಲೇಮಿಗೆ ಹಿಂತಿರುಗಬೇಕು, ಯೆರೂಸಲೇಮಿಗೆ ಹಿಂತಿರುಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಹಿಂತಿರುಗಬೇಕಾದ್ರೆ ನಿಮಗೆ ಪರಿಶುದ್ಧಾತ್ಮನ ಜಲ ಸ್ನಾನ ಆಗತ್ತೆ. ನಂತರ ನೀವು ಪರಿಶುದ್ಧಾತ್ಮನ ಅಭಿಷೇಕವನ್ನು ಪಡೆದುಕೊಳ್ಳುತ್ತೀರಾ. ಆದರೆ ದೇವರು ಒಂದು ಕಾರಣವನ್ನು ಹೇಳ್ತಾರೆ ನೋಡಿ, ಯಾಕೆ ನಿಮಗೆ ಪರಿಶುದ್ಧಾತ್ಮನ ಬಲ ಬರುತ್ತೆ ಎಂಬುದಾಗಿ, ಯಾಕೆ ದೇವರು ಪರಿಶುದ್ಧಾತ್ಮನ ಬಲವನ್ನು ನಿಮಗೆ ಕಳಿಸಿಕೊಡ್ತಾರೆ ಎಂಬುದಾಗಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ. ಸುಮ್ಮನೆ ಪರಿಶುದ್ಧಾತ್ಮನ ಬಲ ಬರೋದಿಲ್ಲ. ಆತನಿಗಾಗಿ ಸಾಕ್ಷಿಯಾಗಿ ಉಳಿಯೋದಕ್ಕೆ ಪರಿಶುದ್ಧಾತ್ಮ ಬರೋದು. ಏನು ಸಾಕ್ಷಿಯನ್ನ ಈ ಮಕ್ಕಳಿಂದ ದೇವರು ಎದುರು ನೋಡ್ತಾ ಇದ್ರು ಗೊತ್ತಾ? ಕ್ರಿಸ್ತನ 40 ದಿವಸಗಳ ಕಾಲ ಪುನರುತ್ಥಾನ ಹೊಂದಿದ ಮೇಲೆ ಕೊಟ್ಟಂತ ಕೊನೆಯ ಸೂಚನೆಗಳಿದು. ಗಮನವಿಟ್ಟು ಕೇಳಿ, ಗಮನವಿಟ್ಟು ಕೇಳಿ. ಇಲ್ಲಿ ಕೂಡಿ ಬಂದಂಥ ಮಕ್ಕಳಿಗೆ ಏನು ಸಾಕ್ಷಿಗಳಾಗಿ ಇರಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ ಗೊತ್ತಾ? ಯೇಸು ಕೆಲವು ದಿನಗಳ ಹಿಂದೆ ಶಿಲುಬೆಗೆ ಹಾಕಿ ಮರಣಕ್ಕೆ ಒಪ್ಪಿಸಿದಂಥ ಯೇಸು ಇವತ್ತು ಜೀವಿಸುತ್ತಾ ಇದ್ದಾನೆ. ಯಾವ ಯೇಸುವನ್ನ ನೀವು ಕೊಂದರೋ ಆತನು ಪುನರುತ್ಥಾನ ಹೊಂದಿ ಆತನು ಎದ್ದು ಬಂದು ಜೀವಿಸುತ್ತಾ ಇದ್ದಾನೆ. ಅದಕ್ಕೆ ನಾವೇ ಸಾಕ್ಷಿಗಳು. ಇವತ್ತು ನಿಮ್ಮ ಮೇಲೆ ಪರಿಶುದ್ಧಾತ್ಮನ ಬಲ ಏಕೆ ಬರ್ತಾ ಇದೆ ಗೊತ್ತಾ? ಗಮನವಿಟ್ಟು ಕೇಳಿ. ಆತ್ಮನು ಸುಮ್ಮನೆ ಈ ಮಾತುಗಳನ್ನು ಎಲ್ಲರಿಗೂ ಹೇಳೋದಿಲ್ಲ. ಯಾಕೆ ನಿಮ್ಮ ಮೇಲೆ ಆತ್ಮನ ಬಲ ಬರೋದಕ್ಕೆ ಆಸೆ ಪಡ್ತಾ ಇದೆ ಗೊತ್ತಾ? ನೀವು ಕ್ರಿಸ್ತನು ಜೀವಿಸುತ್ತಾನೆ ಎಂಬುದಾಗಿ ಹೇಳೋದಕ್ಕೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ. ಇವರೆಲ್ಲ ಕ್ರಿಸ್ತನನ್ನ ನೋಡಿದರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಎದ್ದಿದ್ದೇನೆ, ಹೋಗಿ ನನ್ನ ಬಗ್ಗೆ ನೀವು ಶುಭವಾರ್ತೆಯನ್ನು ಸಾರಿರಿ. ಯಾವ ಯೇಸು ಗುಣಪಡಿಸಿದನೋ, ಯಾವ ಯೇಸು ದೆವ್ವಗಳನ್ನು ಬಿಡಿಸಿದನೋ ಆತನು ಸತ್ತಿಲ್ಲ, ಆತನು ಎದ್ದಿದ್ದಾನೆ. ಇನ್ನು ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ್ರಿ. ಇನ್ನು ನೂತನ ಬಲದಿಂದ ಆತನು ಎದ್ದಿದ್ದಾನೆ. ಯೇಸು ಸ್ವಾಮಿ ಸತ್ತಿಲ್ಲ. ಇವತ್ತು ನಾನು ಇಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ಸಾಕ್ಷಿ ನನ್ನ ಯೇಸು ಜೀವಿಸುತ್ತಾ ಇದ್ದಾನೆ. ಅನೇಕ ದಿನಗಳ ಹಿಂದೆ ಸಾವಿನ ಕಡೆಗೆ ಹೋಗಬೇಕಾಗಿದ್ದಂತ ನೀವು ಇವತ್ತು ನೀವಾಗೆ ನೀವೇ ಬಲ ಹೊಂದಿ ಇಲ್ಲಿ ಆಲಯಕ್ಕೆ ನಡೆದುಕೊಂಡು ಬಂದಿದ್ದೀರಾ. ಇದಕ್ಕೆ ಸಾಕ್ಷಿ ನನ್ನ ಯೇಸು ಜೀವಿಸುತ್ತಾನೆ. ಅನೇಕ ವರ್ಷಗಳ ಹಿಂದೆಯೇ ನಿಮ್ಮ ಕುಟುಂಬ ಸರ್ವನಾಶ ಆಗಬೇಕಾಗಿತ್ತು. ಆದರೆ ಈಗಲೂ ಕೂಡ ದೇವರ ಸನ್ನಿಧಾನದಲ್ಲಿ ನಂಬಿಕಸ್ಥ ಕುಟುಂಬರಾಗಿದ್ದೀರಾ. ಅದಕ್ಕೆ ಕಾರಣ ಯೇಸು ಸ್ವಾಮಿ ಜೀವಿಸುತ್ತಾ ಇದ್ದಾನೆ.
ಅನೇಕ ಲಾಸ್ಗಳಲ್ಲಿ, ಅನೇಕ ಬಿಸ್ನೆಸ್ಗಳು ಕೈ ಕೊಡ್ತು, ಅನೇಕ ಸಾಲಗಳನ್ನು ಮಾಡಿ ನೆಲದ ಮಟ್ಟಿಗೆ ನಾವು ಕೂತಿದ್ವು. ಆದ್ರೆ ಈಗ ದೇವರು ಇನ್ನೊಬ್ಬರಿಗೆ ಕೊಡುವ ಹಾಗೆ ಮಾಡಿದ್ದಾನೆ. ಅದಕ್ಕೆ ಸಾಕ್ಷಿ ನನ್ನ ಯೇಸು ಜೀವಿಸುತ್ತಾನೆ. ನನ್ನ ಯೇಸು ಜೀವಿಸುತ್ತಾನೆ, ಜೀವಿಸುತ್ತಾನೆ, ಜೀವಿಸುತ್ತಾನೆ. ಈ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಪರಿಶುದ್ಧಾತ್ಮನನ್ನ ಯೇಸು ಸ್ವಾಮಿ ಕಳಿಸಿಕೊಟ್ಟಿದ್ದು. ಎಷ್ಟೋ ಜನ ಸಾಕ್ಷಿಗಳನ್ನು ಕಳೆದುಕೊಂಡಿದ್ದೀರಾ. ಆದರೆ ಇವತ್ತಿನಿಂದ ಇಲ್ಲ, ನಿಮಗೆ ನಿಮ್ಮ ಯೆರೂಸಲೇಮಿಗೆ ಹೋಗಬೇಕಾಗಿರುವಂಥ ಮಾರ್ಗವನ್ನು ನಾನು ನಿಮಗೆ ತೋರಿಸೋದಕ್ಕೆ ಬಂದಿದ್ದೆ. ಎಷ್ಟು ಜನ ಸಿದ್ಧರಿದ್ದೀರಾ? ನಾನು ಯೆರೂಸಲೇಮಿನ ಮಾರ್ಗವನ್ನು ನಾನು ತಿಳಿದುಕೊಳ್ಳಬೇಕು, ಹೇಗೆ ಹೋಗಬೇಕಂತ ನನಗೆ ಗೊತ್ತಾಗಬೇಕು. ನಾನು ಅಲ್ಲಿ ಹೋಗಿ ಕೂತ್ಕೊಬಿಡ್ತೇನೆ, ಆತನ ಪಾದಪೀಠದಲ್ಲಿ ಕುಳಿತುಕೊಳ್ಳುತ್ತೇನೆ, ಆತನ ಸಿಂಹಾಸನದ ಎದುರುಗಡೆ ನಾನು ಕೂತುಕೊಳ್ಳುತ್ತೇನೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಹೇಳಿ, ನಾನು ಯೆರೂಸಲೇಮಿಗೆ ಹಿಂತಿರುಗಬೇಕು, ನಾನು ಯೆರೂಸಲೇಮಿಗೆ ಹಿಂತಿರುಗಬೇಕು ಎಂಬುದಾಗಿ. ಹೇಗೆ ಹೋಗಬೇಕೆಂಬುದಾಗಿ ನಮಗೆ ಆತನ ಶಿಷ್ಯರೇ ತಿಳಿಸಿಕೊಡುತ್ತಾರೆ. ಕಳೆದ ಶುಕ್ರವಾರ ಆಲ್ ನೈಟ್ ಪ್ರೇಯರ್ ಸ್ಟಾರ್ಟ್ ಮಾಡಿದಾಗ ದೇವರ ಆತ್ಮನು ಈ ವಾಕ್ಯದೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡಿದನು, ಹೇಗೆ ಯೆರೂಸಲೇಮಿಗೆ ನೀನು ಹಿಂತಿರುಗಬೇಕೆಂಬುದಾಗಿ. ಪರಿಶುದ್ಧಾತ್ಮನು ನನಗೆ ಚೆಲ್ಲಿದಂಥ ಕೆಲವು ಬೆಳಕುಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುತ್ತೇನೆ. ನೀವು ಕೂಡ ಯೆರೂಸಲೇಮಿಗೆ ಹಿಂತಿರುಗಬಹುದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಮಾತನ್ನ ಹೇಳಿದ ನಂತರ ಆತನು ಪರಲೋಕಕ್ಕೆ ಏರಲ್ಪಡುತ್ತಾನೆ. ಏರಲ್ಪಟ್ಟ ನಂತರ ಇಬ್ಬರು ಮನುಷ್ಯರು ಬಂದು ಹೇಳ್ತಾರೆ ಅಲ್ಲಿ ಕೂಡಿ ಬಂದಂಥ ಜನರಿಗೆ, ನೀವು ಯಾವ ಯೇಸುವನ್ನು ಹೇಗೆ ಹೋಗಿರೋದನ್ನು ನೋಡ್ತಾ ಇದ್ದೀರೋ ಅದೇ ರೀತಿಯಾಗಿ ರಾಜನ ರೀತಿಯಾಗಿ ಮತ್ತೆ ಯೇಸು ಸ್ವಾಮಿ ಬಂದೇ ಬರುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಇದನ್ನು ಕೇಳಿದ ನಂತರ ಶಿಷ್ಯರು ಅಲ್ಲೇ ಉಳಿಯಲಿಲ್ಲ. ಅಯ್ಯೋ, ಯೇಸು ಸ್ವಾಮಿ ಇಷ್ಟೋ ತನಕ ಇಲ್ಲೇ ಇದ್ರು, ವೆಯ್ಟ್ ಮಾಡೋಣ, ಮತ್ತೆ ಬರ್ತಾರೇನೋ. ಕ್ರಿಸ್ತನು ಹೇಳಿದ ಮಾತಿನ ಮೇರೆಗೆ ಅವರು ಯೆರೂಸಲೇಮಿಗೆ ಹಿಂತಿರುಗಿದರು. ಓದಿಕೊಳ್ಳೋಣವಾ 12ನೇ ವಚನ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಎಣ್ಣೆ ಮರಗಳು, ಹಲ್ಲೆಲೂಯಾ. ಇದು ಎಣ್ಣೆ ಮರಗಳ ಗುಡ್ಡ. ಇನ್ನೊಂದು ಹೆಸರು ಒಲಿವ ಮರಗಳ ಗುಡ್ಡದಿಂದ ಇವರು ಇಳಿದು ಬಂದು ಯೆರೂಸಲೇಮಿಗೆ ಹಿಂತಿರುಗಿದರು. ಇನ್ನೊಂದು ಸಾರಿ ಹೇಳೋಣವಾ, ಎಣ್ಣೆ ಮರಗಳ ಗುಡ್ಡದಿಂದ ಅವರು ಯೆರೂಸಲೇಮಿಗೆ ಹಿಂತಿರುಗಿದರು. ಇನ್ನೊಂದು ಸಾರಿ ಹೇಳ್ರಿ ಎಲ್ಲರೂ, ಎಣ್ಣೆ ಮರದ ಗುಡ್ಡದಿಂದ ಅವರು ಯೆರೂಸಲೇಮಿಗೆ ಹಿಂತಿರುಗಿದರು. ಹಲ್ಲೆಲೂಯಾ. ಇಲ್ಲಿ ಇದ್ದಂತ ಮರಗಳು ಯಾವುದು ಗೊತ್ತಾ? ಒಲಿವ ಮರಗಳು. ನೀವು ಹಳೆ ಒಡಂಬಡಿಕೆಯಲ್ಲಿ ಓದಿರುವುದಾದರೆ ಅಭಿಷೇಕದ ತೈಲಕ್ಕೆ ಮುಖ್ಯವಾಗಿ ಉಪಯೋಗ ಆಗಲ್ಪಡುವಂತ ಬೀಜ ಈ ಒಲಿವ ಮರ. ಈ ಒಲಿವ ಮರದಿಂದಲೇ ಅಭಿಷೇಕದ ಎಣ್ಣೆ ತಯಾರಾಗೋದು. ಈ ಒಲಿವ ಮರದ ಬೆಟ್ಟದಲ್ಲಿ ನಿಂತಾಗಲೇ ಅವರು ಕ್ರಿಸ್ತನನ್ನು ಅಲ್ಲಿ ನಿಂತು ನೋಡಿದ್ದು. ಹಲ್ಲೆಲೂಯಾ. ಈ ಒಲಿವ ಮರಕ್ಕೆ ಇನ್ನೊಂದು ಹೆಸರು, ಈ ಗುಡ್ಡಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ? ಬೆಳಕುಗಳ ಗುಡ್ಡ. ಅಂದರೆ ಇಲ್ಲಿ ಬರುವಂಥ ಎಣ್ಣೆಯ ಮುಖಾಂತರವಾಗಿ ದೇವರ ಆಲಯದಲ್ಲಿ ದೀಪ ನಿರಂತರವಾಗಿ ಹೊತ್ತಿ ಉರಿಯುತ್ತದೆ ಎಂಬುದಾಗಿ. ಇನ್ನೊಂದು ಮಾತು ಹೇಳುವುದಾದ್ರೆ, ಇವರು ಬೆಳಕಿನ ಗುಡ್ಡದ ಮೇಲೆ ನಿಂತಿದ್ರು. ಇವರು ಅಭಿಷೇಕದ ಎಣ್ಣೆಗಳಿರುವಂಥ ಜಾಗದಲ್ಲಿ ನಿಂತಿದ್ರು. ಇವರು ಎಲ್ಲಿ ಯೇಸುವನ್ನ ಕಂಡರೋ, ಯೇಸು ಎಲ್ಲಿ ಮಾತನಾಡ್ತಾ ಇದ್ರು ಅಲ್ಲಿ ನಿಂತಿದ್ರು. ಅವರು ಅಲ್ಲಿಂದ ಇಳಿದು ಬಂದು ಯೆರೂಸಲೇಮಿಗೆ ಬಂದರು. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಅವರು ಕೂಟಗಳಿಂದ ಮನೆಗೆ ಹಿಂತಿರುಗಿದರು. ಅವರು ಭಾನುವಾರದ ಆರಾಧನೆಯಿಂದ ಮನೆಗೆ ಹಿಂತಿರುಗಿದರು. ಎಲ್ಲಿ ಕ್ರಿಸ್ತನ ಅವರೊಟ್ಟಿಗೆ ಮಾತನಾಡಿದನೋ ಅಲ್ಲಿಂದ ಅವರು ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಯಾಕೆ ಯೆರೂಸಲೇಮು, ನಂತರ ಯಾಕೆ ಅವರು ಮೇಲ್ಮನೆಗೆ ಹೋದ್ರು ಎಂಬುದಾಗಿ ಇನ್ನೂ ವಿವರವಾಗಿ ಹೇಳ್ತೀನಿ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ನನ್ನ ನಿನ್ನ ಜೀವಿತದಲ್ಲಿ ಇರುವಂತ ತಪ್ಪು ಕಲ್ಪನೆಗಳೇನು ಗೊತ್ತಾ?
ಕ್ರಿಸ್ತನು ನಮಗೆ ಸಿಗುವುದಾದ್ರೆ ಈ ಆರಾಧನೆಯಲ್ಲಿ ಮಾತ್ರ ಸಿಗುತ್ತಾನೆ. ಭಾನುವಾರದ ಆರಾಧನೆಯಲ್ಲಿ ದೊಡ್ಡ ದೊಡ್ಡ ದೈವ ಅಭಿಷಕ್ತರು ಇರುವಂತ ಕೂಟಗಳಲ್ಲಿ, ಫಾರಿನ್ ಇಂದ ಬರುವಂತ ಪ್ರವಾದಿಗಳಲ್ಲಿ, ಅಪೋಸ್ತಲರಿರುವಂತ ಕೂಟದಲ್ಲಿ ಮಾತ್ರ ಯೇಸು ಸ್ವಾಮಿ ಸಿಗುತ್ತಾರೆ. ಇದು ಖಂಡಿತವಾಗಿ ಸತ್ಯ. ಆದರೆ ಅಲ್ಲಿಂದ ನೀನು ಹೊರಗೆ ಬರಬೇಕು, ಆರಾಧನೆಗಳಿಂದ ನೀನು ಹೊರಗೆ ಬರಬೇಕು. ಅನೇಕ ಸಾರಿ ನೀನು ಇಲ್ಲಿ ಅನುಭವಿಸುವಂತ ಅನುಭವ, ಇಲ್ಲಿ ನೀನು ಪಡೆದುಕೊಳ್ಳುವಂತ ದೇವರ ಪ್ರಸನ್ನತೆ ನಿನ್ನ ಮನೆಗಳಲ್ಲಿ ಸಿಗೋದಿಲ್ಲ. ಯಾಕೆ ಗೊತ್ತಾ? ನೀನಿನ್ನು ಗುಡ್ಡದ ಮರದಿಂದ ಯೆರೂಸಲೇಮಿಗೆ ಹಿಂತಿರುಗಿಲ್ಲ. ಅಲ್ಲಿ ಆಲ್ರೆಡಿ ಯೇಸು ಸ್ವಾಮಿ ಏನ್ ಹೇಳ್ಬೇಕು ಅದನ್ನ ಹೇಳಿ ಹೋಗಿಬಿಟ್ಟಿದ್ದಾರೆ. ಇನ್ನು ಆ ಕೂಟದಲ್ಲಿ ಕೂತಿಲ್ಲ ಯೇಸು, ನಿನ್ನ ಮನೆಯಲ್ಲಿ ಕಾಯ್ತಾ ಕೂತಿದ್ದಾರೆ ಯೇಸು. ಇನ್ನು ಅಲ್ಲಿ ಎಣ್ಣೆ ಮರದ ಗುಡ್ಡದಲ್ಲಿಲ್ಲ. ಅನೇಕ ಸಾರಿ ಆರಾಧನೆಗಳಲ್ಲಿ ನಾವು ಪಡೆದುಕೊಂಡ ಅನುಭವ ನಮ್ಮನ್ನು ಅಲ್ಲೇ ಇರೋ ಹಾಗೆ ಮಾಡಿಬಿಡುತ್ತೆ. ಆದರೆ ನಾನು ವೈಯಕ್ತಿಕವಾಗಿ ಬಲವನ್ನು ಹೊಂದಬೇಕಂದ್ರೆ ನಾನು ಯೆರೂಸಲೇಮಿಗೆ ಹಿಂತಿರುಗಬೇಕು. ಸಂದೇಶಕರು ಮಾತನಾಡುವಂತ ಮಾತುಗಳು ನೇರವಾಗಿ ನಿಮ್ಮೊಟ್ಟಿಗೆ ಮಾತನಾಡುವ ಹಾಗೆ ಇರುತ್ತೆ. ಅದನ್ನು ಕೇಳಿದ ನಂತರ ಯೆರೂಸಲೇಮಿಗೆ ನೀವು ಹಿಂತಿರುಗುತ್ತೀರಾ, ಆತನ ವಾಗ್ದಾನಕ್ಕೋಸ್ಕರ ಕಾಯ್ತಾ ಇರ್ತೀರಾ. ಹಲ್ಲೆಲೂಯ. ಮೊಟ್ಟ ಮೊದಲನೇ ಸಂಗತಿ, ಇವರು ಅಭಿಷೇಕ ಇದ್ದಂಥ ಸ್ಥಳದಿಂದ, ಗಮನವಿಟ್ಟು ಕೇಳಿ, ಅಭಿಷೇಕ ಇದ್ದಂಥ ಸ್ಥಳದಿಂದ ವಾಗ್ದಾನದ ಸ್ಥಳಕ್ಕೆ ಹೋದರು. ಯಾಕೆ? ಅವರು ಅಭಿಷೇಕಿಸಲ್ಪಡೋದಕ್ಕೆ. ಇಲ್ಲೇ ಇರಬೇಡ್ರಿ. ಇಲ್ಲಿ ಕಂಡಂಥ ಪ್ರಸನ್ನತೆಯನ್ನ ಮನೆಯಲ್ಲಿ ಹುಡುಕ್ರಿ. ಇಲ್ಲಿ ಬಂದಂಥ ವಾಗ್ದಾನಗಳನ್ನ ಮನೆಯಲ್ಲಿ ಪಡೆದುಕೊಳ್ಳ್ರಿ. ಇವರು ಈ ಎಣ್ಣೆ ಮರದ ಗುಡ್ಡದಲ್ಲಿ ಪಡೆದುಕೊಳ್ಳಿಲ್ಲ ಪರಿಶುದ್ಧಾತ್ಮನ ಅಭಿಷೇಕವನ್ನು. ಹಲ್ಲೆಲೂಯ. ಆದ್ರೆ ಅಭಿಷೇಕವನ್ನ ಪಡೆಯೋದಕ್ಕೆ ಒಳ್ಳೆಯ ಜಾಗ ಅದಾಗಿತ್ತು. ಎಲ್ಲಿ ನೋಡಿದ್ರು ಎಣ್ಣೆ ಮರಗಳು, ಇದೆಲ್ಲರಿಂದನೂ ಅಭಿಷೇಕವನ್ನೇ ಉತ್ಪನ್ನ ಮಾಡ್ತಾರೆ, ಅಭಿಷೇಕದ ತೈಲವನ್ನೇ ಮಾಡ್ತಾರೆ. ಆದರೂ ಕೂಡ ಯೇಸು ಏನ್ ಹೇಳ್ತಾರೆ? ಇಲ್ಲಿ ಅಲ್ಲ ನಿಮ್ಮ ಸರಿಯಾದ ಸ್ಥಳ, ನಾನು ವಾಗ್ದಾನ ಮಾಡಿರುವಂತ ಸ್ಥಳವೇ ಸರಿಯಾದ ಸ್ಥಳ. ಹಾಗಾಗಿ ನೀವು ಇಲ್ಲಿಂದ ಇಳಿದು ಯೆರೂಸಲೇಮಿಗೆ ಹಿಂತಿರುಗಿ. ಹಾಗಾಗಿ ನೀವು ಆರಾಧನೆಯನ್ನು ಮುಗಿಸಿ ನೇರವಾಗಿ ನಿಮ್ಮ ಮನೆಗೆ ಹಿಂತಿರುಗಿರಿ. ಇಲ್ಲಿರುವಂತ ಕೂಟವನ್ನು ಮುಗಿಸಿಕೊಂಡು ನೇರವಾಗಿ ನಿಮ್ಮ ಕೋಣೆಗಳಿಗೆ ಹೋಗಿರಿ. ಅಲ್ಲಿ ಪರಿಶುದ್ಧಾತ್ಮನ ಬಲ ನಿಮಗೆ ಬರುವಂತದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದೇವರು, ಗಮನವಿಟ್ಟು ಕೇಳಿ, ಇವತ್ತು ದೇವರು ಅನೇಕ ಖಾಲಿ ಪಾತ್ರೆಗಳನ್ನು ತುಂಬೋದಕ್ಕೆ ಹೊರಟಿದ್ದಾರೆ. ನಂಬುವವರು ಮಾತ್ರ. ಇವತ್ತು ದೇವರು ಅನೇಕ ಖಾಲಿ ಪಾತ್ರೆಗಳನ್ನು ತುಂಬೋದಕ್ಕೆ ಹೊರಟಿದ್ದಾರೆ. ಸಿದ್ಧರಿರೋರಿಗೆ ಮಾತ್ರ ಆ ತೈಲ ಸುರಿಯಲ್ಪಡೋದು. ಅವರು ಮೊಟ್ಟ ಮೊದಲನೇದಾಗಿ ಮಾಡಿದಂಥ ಕೆಲಸ, ಶಿಷ್ಯರು ಕ್ರಿಸ್ತನ ಸೂಚನೆಯ ಮೇರೆಗೆ ಆ ಅಭಿಷೇಕ ಇದ್ದಂಥ ಸ್ಥಳವನ್ನು ಬಿಟ್ಟು ಆತನು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಬಂದನು. ಆದರೆ ಅವರು ಹೋಗುವಂಥ ದಾರಿ ಸಬ್ಬತ್ ದಾರಿ ಆಗಿತ್ತು. ಸಬ್ಬತ್ ಅಂದ್ರೆ ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ ಅದನ್ನ. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಇಷ್ಟು ವರ್ಷ ನಾವೆಲ್ಲರೂ ಸಬ್ಬತ್ ದಿನ ಆರಾಧನೆ ಅಂತಾನೆ ಆಚರಿಸಿಕೊಂಡು ಬಂದಿದ್ದೇವೆ. ಹಲ್ಲೆಲೂಯ. ಹಾಗಾಗಿ ಒಂದು ಪ್ರಶ್ನೆಯನ್ನ ನಾನು ನಿಮಗೆ ಕೇಳ್ತೇನೆ. ಸಬ್ಬತ್ ಅಂದ್ರೆ ಏನು? ಸಬ್ಬತ್ ಅಂದ್ರೆ ವಿಶ್ರಾಂತಿಯ ಸಮಯ. ಕ್ರಿಸ್ತನ ವಾಗ್ದಾನವನ್ನ ಪಡೆದುಕೊಳ್ಳೋದಕ್ಕೆ, ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಳ್ಳೋದಕ್ಕೆ ಈ ಮಕ್ಕಳು ಮಾಡಿದಂತ ಪ್ರಯಾಣ ಯಾವುದು ಗೊತ್ತಾ? ಸಬ್ಬತ್ ಪ್ರಯಾಣ. ಇವತ್ತು ನಾನು ನೀನು ದೇವರ ಅಭಿಷೇಕವನ್ನು ಪಡೆದುಕೊಳ್ಳೋದಕ್ಕೆ ಮಾಡಬೇಕಾಗಿರುವಂತ ಪ್ರಯಾಣ ಏನು ಗೊತ್ತಾ? ಯೆರೂಸಲೇಮನ್ನು ಮುಟ್ಟೋದಕ್ಕೆ ನಾನು ನೀನು ಮಾಡಬೇಕಿರುವಂತ ಪ್ರಯಾಣ ಏನು ಗೊತ್ತಾ? ಸಬ್ಬತ್ ಪ್ರಯಾಣ ಅಂದ್ರೆ ವಿರಾಮದ ಪ್ರಯಾಣ, ವಿಶ್ರಾಂತಿಯ ಪ್ರಯಾಣ. ಇನ್ನೊಂದು ಹೆಸರಿನಲ್ಲಿ ಹೇಳುವುದಾದ್ರೆ ಆತನ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಚಿಂತೆ ಇಲ್ಲದ ಹಾಗೆ ಮಾಡುವಂತ ಪ್ರಯಾಣ. ಹಲ್ಲೆಲೂಯ, ಹಲ್ಲೆಲೂಯ. ಅಭಿಷೇಕದ ಸ್ಥಳದಿಂದ ಕೆಳಗೆ ಇಳಿದು ಬಂದರು.
ಅವರು ವಿರಾಮದ ಪ್ರಯಾಣವನ್ನ ಮಾಡಿಕೊಂಡು ಹೋದ್ರು. ಯೇಸು ಇವತ್ತು ಪರಲೋಕದಲ್ಲಿ ಏರಲ್ಪಟ್ಟಿರಬಹುದು, ಆತನ ಆತ್ಮನನ್ನ ಆತನ ಕಳಿಸುತ್ತಾನೆ. ಯೇಸು ಇವತ್ತು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ನಮ್ಮ ಕಣ್ಣಿಗೆ ಕಾಣದ ಹಾಗೆ ಆತನ ಆತ್ಮವನ್ನು ನಮ್ಮ ಬಳಿಗೆ ಕಳಿಸುತ್ತಾನೆ. ಆತನ ಆತ್ಮ ನಮ್ಮ ಕಣ್ಣಿಗೆ ಕಳಿಸುತ್ತಾನೆ. ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿರಬಹುದು, ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ. ಕಣ್ಣು ಮುಚ್ಚಿಕೊಂಡು ಸಬ್ಬತ್ ಪ್ರಯಾಣವನ್ನ ನೀವು ಮಾಡಬೇಕು. ಖಂಡಿತವಾಗಿ ಇವತ್ತು ನನ್ನ ಬಳಿ ಮನೆ ಇಲ್ಲ, ಹಣ ಇಲ್ಲ, ಆಸ್ತಿ ಇಲ್ಲ, ನಾನು ಅಂದುಕೊಂಡಂತ ಯಾವ ಸಂಗತಿಗಳಿಲ್ಲ, ಆದರೂ ಕೂಡ ನಾನು ಸಬ್ಬತ್ ಪ್ರಯಾಣವನ್ನ ಮಾಡ್ತೇನೆ. ಒಂದು ವೇಳೆ ನನ್ನ ದೇವರು ವಾಗ್ದಾನ ಮಾಡಿದ್ದಾರೆ ಅಂದ ಮೇಲೆ ಖಂಡಿತವಾಗಿ ಆತನು ಅದನ್ನು ನೆರವೇರಿಸುತ್ತಾನೆ. ಅಬ್ರಹಾಮನು 25 ವರ್ಷ ಸಬ್ಬತ್ ಪ್ರಯಾಣವನ್ನ ಮಾಡಿ ಇಸಾಕನನ್ನ ಪಡೆದುಕೊಂಡನು. ಹಲ್ಲೆಲೂಯ. ಇವತ್ತು ನೀವು ಸಬ್ಬತ್ ಪ್ರಯಾಣವನ್ನ ಮಾಡಿದ್ರೆ 25 ವರ್ಷ ಏನು, 2 ದಿನದಲ್ಲಿ ದೇವರು ತನ್ನ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ದೇವರ ವಾಕ್ಯದಲ್ಲಿ ಅಷ್ಟೇ ನಂಬಿಕೆ ಇಟ್ಟು ವಿರಾಮದ ಪ್ರಯಾಣವನ್ನ ಮಾಡೋಷ್ಟು ಧೈರ್ಯ ನಿಮಗಿದೆಯಾ? ಇಲ್ಲ ಜನರ ಬಳಿ ಓಡಿ ಹೋಗ್ತೀರಾ? ಹೌದು, ನನಗೆ ಪ್ರವಾದನೆ ಬಂದಿದೆ, ಆದರೆ ಯಾಕೋ ಏನು ಯಾವುದು ಸರಿ ಹೋಗ್ತಾ ಇಲ್ಲ, ಇವ್ರ ಹತ್ರ ಹೆಲ್ಪ್ ಕೇಳೋಣ. ಹೌದು, ದೇವ್ರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ, ಆದರೂ ಯಾಕೋ ನನ್ನ ಆರೋಗ್ಯ ಸರಿ ಇಲ್ಲ, ನನಗೇನೋ ಆಗಿರ್ಬೋದೇನೋ. ಹಲ್ಲೆಲೂಯ. ವಿರಾಮದ ಪ್ರಯಾಣ ನೀವು ಮಾಡದೆ ಹೋದರೆ 40 ದಿನದ ಪ್ರಯಾಣ 40 ವರ್ಷ ಆಗತ್ತೆ, 10 ದಿನದ ಪ್ರಯಾಣ 100 ವರ್ಷ ಆಗತ್ತೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಇಸ್ರಾಯೇಲರು ಈ ಪ್ರಯಾಣವನ್ನ ಮಾಡಬೇಕಾಗಿತ್ತು. ದೇವರು ಅವರಿಗಾಗಿ ಕೊಟ್ಟಿರುವಂಥ ವಾಗ್ದಾನದ ಸ್ಥಳವನ್ನು ಪಡೆದುಕೊಳ್ಳೋದಕ್ಕೆ. ಆದರೆ ಅವರಲ್ಲಿ ವಿಶ್ರಾಂತಿ ಇರಲಿಲ್ಲ, ಅವರಲ್ಲಿ ನೆಮ್ಮದಿ ಇರಲಿಲ್ಲ. ತಳಮಳ, ಅಯ್ಯೋ ಬಿಟ್ಟು ಬಂದ್ಬಿಟ್ಟವಲ್ಲ, ಹೇಗೆ ಇನ್ನು ನಮಗೆ ಕಾಣಿಸದೇ ಇರುವಂಥ ದೇಶ ನಾವು ಹೇಗೆ ಪಡೆದುಕೊಳ್ಳೋಣ? ಊಟ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲ, ನೀರಿಲ್ಲ, ನಮ್ಮ ಮಕ್ಕಳು ಏನಾಗ್ಬಿಡ್ತಾರೆ, ಅಯ್ಯೋ ಮತ್ತೆ ಅಲ್ಲೇ ವಾಪಸ್ ಹೋಗ್ಬಿಡೋಣ, ಹೆಂಗೂ ಕಷ್ಟನೋ ಇಷ್ಟನೋ ಕೂಲಿನೋ ಏನೋ ಮಾಡಿ ನನ್ನ ಮಕ್ಕಳು ಹೊಟ್ಟೆ ತುಂಬಿಸೋಣ. ಅಯ್ಯೋ ದೇವರು ನನಗೆ ವಾಗ್ದಾನ ಮಾಡಿದಾರಲ್ಲ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಿನ್ನನ್ನು ಪ್ರವಾದಿಯನ್ನಾಗಿ, ನಿನ್ನನ್ನು ಆರಾಧನೆ ನಾಯಕಿಯನ್ನಾಗಿ, ಅಪೊಸ್ತಲನಾಗಿ ಆರಿಸಿಕೊಂಡಿದ್ದೇನೆ. ಆದರೆ ಯಾಕೋ ದೇವರು ಬಲ ನನ್ನಲ್ಲಿ ಬರ್ತಿಲ್ಲ. ನಾನು ಮೊದಲು ಹೋಗಿ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕೋಣ, ನಾನು ಮೊದಲು ಹೋಗಿ ಕಂಪನಿಗಳಲ್ಲಿ ಅಪ್ಲಿಕೇಶನ್ ಹಾಕೋಣ, ಮೊದಲು ಹೋಗಿ ಆ ಕೆಲಸ ಮಾಡೋಣ, ಈ ಬಿಸ್ನೆಸ್ ಮಾಡೋಣ. ಇದು ನನ್ನ ತಲೆಯಲ್ಲೂ ಬಂದಿತ್ತು. ನಮ್ಮ ಡ್ಯಾಡಿನೇ ಹೇಳಿದ್ರು, ದೇವರ ಕರೆಯುವಿಕೆ ಇದ್ದ ಮೇಲೆ ಅದನ್ನು ಬಿಟ್ಟು ನೀನು ಬೇರೆ ಏನು ಮಾಡಿದ್ರು ಬಿದ್ದು ಹೋಗ್ತೀಯಾ ಅಂತ. ವಿರಾಮ ಇರಲಿಲ್ಲ, ವಿಶ್ರಾಂತಿ ಇರಲಿಲ್ಲ. ಇದೆಲ್ಲರ ಜೀವಿತದಲ್ಲೂ ಬರುತ್ತೆ. ಆದರೆ ಇವತ್ತು ಪರಿಶುದ್ಧಾತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಸಿ ನಿಮ್ಮೊಟ್ಟಿಗೆ ನೇರವಾಗಿ ಮಾತನಾಡ್ತಾ ಇದ್ದಾನೆ. ವಾಗ್ದಾನ ಪಡೆಯೋದಕ್ಕೆ ನೀವು ಸಬ್ಬತ್ತಿನ ಪ್ರಯಾಣ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಪರಿಸ್ಥಿತಿಗಳು ನೀವು ಅಂದುಕೊಂಡ ಹಾಗೆ ಇರದೆ ಹೋದರೂ ಕೂಡ ನೀವು ಸಬ್ಬತ್ತಿನ ಪ್ರಯಾಣ ಮಾಡಬೇಕು. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ನನ್ನನ್ನು ಕರೆದ ಆತನು ನಂಬಿಗಸ್ತನು. ಆತನು ನನ್ನನ್ನು ಕೈ ಬಿಡುವುದಿಲ್ಲ, ನನ್ನನ್ನು ತೊರೆಯುವುದಿಲ್ಲ. ಭೂಮಿ ಆಕಾಶ ಅಳಿದು ಹೋದರೂ ಆತನು ನನ್ನ ಮೇಲೆ ನುಡಿದಿರುವಂತ ಮಾತುಗಳ ಮಾತು ಅಳಿಯದು ಹೋಗೋದಿಲ್ಲ. ನಾನು ಸಬ್ಬತ್ತಿನ ಪ್ರಯಾಣವನ್ನ ಮಾಡ್ತೇನೆ. ಆತನ ವಾಗ್ದಾನವನ್ನ ಪಡೆದುಕೊಳ್ಳೋದಕ್ಕೆ ನಾನು ಸಬ್ಬತ್ತಿನ ಪ್ರಯಾಣ ಮಾಡ್ತೇನೆ. ನಾನು ವಿಶ್ರಾಂತಿಯ ಪ್ರಯಾಣವನ್ನ ಮಾಡ್ತೇನೆ. ನನ್ನಲ್ಲಿ ನಿನ್ನಲ್ಲಿರುವಂತ ನಾಲೆಡ್ಜ್ ಏನು ಗೊತ್ತಾ? ವಿರಾಮ ಅಂದ್ರೆ ಅಯ್ಯೋ ಸುಸ್ತಾಗಿ ಹೋಗಿದ್ದೇವೆ, ಅದಕ್ಕೆ ನಾವು ವಿರಾಮ ತೆಗೆದುಕೊಳ್ತೇವೆ. ಸತ್ಯ ಏನು ಗೊತ್ತಾ? ನಾವು ವಿರಾಮ ತೆಗೆದುಕೊಳ್ಳೋದು
ಸುಸ್ತಾಗಿರೋದಕ್ಕೆ ಮಾತ್ರ ಅಲ್ಲ, ಮುಂದಿನ ಕಾರ್ಯವನ್ನ ಮಾಡೋದಕ್ಕೆ, ಬಲವನ್ನ ತೆಗೆದುಕೊಳ್ಳೋದಕ್ಕೆ. ದೇವರ ಆತ್ಮನ ಹೇಳ್ತಾ ಇದ್ದಾರೆ, ನೀವು ವಾಗ್ದಾನದಲ್ಲಿ ನಡೆಯಬೇಕಂದ್ರೆ ಇವತ್ತು ನೀವು ದೇವರ ವಾಕ್ಯದಲ್ಲಿ ಬಲವಾಗಿ ನೆಲೆಗೊಂಡು ಆತನ ವಾಕ್ಯದಲ್ಲಿ ನಡೆಯೋದಕ್ಕೆ ಬಲವನ್ನ ತೆಗೆದುಕೊಳ್ಳಿರಿ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ನಾನು ಇವತ್ತಿನಿಂದ ಸಬ್ಬತ್ ಪ್ರಯಾಣವನ್ನ ಮಾಡ್ತೇನೆ, ಆತನ ವಾಕ್ಯವನ್ನ ಪಡೆದುಕೊಳ್ಳೋದಕ್ಕೆ ವಿಶ್ರಾಂತಿಯ ಪ್ರಯಾಣವನ್ನ ಮಾಡ್ತೇನೆ, ಆತನ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಸಬ್ಬತ್ ಪ್ರಯಾಣ ಮಾಡ್ತೇನೆ. ಬಾಯಿ ತೆಗೆದು ಹೇಳೋಣವಾ, ಇವತ್ತಿನಿಂದ ನಾನು ಸಬ್ಬತ್ ಪ್ರಯಾಣವನ್ನ ಮಾಡ್ತೇನೆ, ಇವತ್ತಿನಿಂದ ನಾನು ಸಬ್ಬತ್ ಪ್ರಯಾಣ ಮಾಡ್ತೇನೆ. ಭೂಮಿ ಅಳಿದು ಹೋದರೂ ಪರವಾಗಿಲ್ಲ, ನಾನು ಗಾಢ ಅಂಧಕಾರದಲ್ಲಿ ನಡೆದರೂ ಪರವಾಗಿಲ್ಲ, ಆತನ ದೊಣ್ಣೆ ಕೋಲು ನನ್ನ ಸಂಗಡ ಇರೋದ್ರಿಂದ ದೇವರು ನನ್ನನ್ನು ಮರಣಕ್ಕೆ ಅಂತೂ ಒಪ್ಪಿಸೋದಿಲ್ಲ. ನನ್ನ ಪರಿಸ್ಥಿತಿ ಮರಣಕರದ ಹಾಗೆ ಇರಬಹುದು, ನಾನು ಸಾಯುವುದಿಲ್ಲ, ನಾನು ಸೋಲುವುದಿಲ್ಲ, ನಾನು ಜೀವಿಸುತ್ತೇನೆ, ನಾನು ಜಯಿಸುತ್ತೇನೆ. ಇದು ಸಬ್ಬತ್ ದಿನದ ಪ್ರಯಾಣ. ಹಲ್ಲೆಲೂಯಾ. ಯೆರೂಸಲೇಮಿಗೆ ಹೋಗುವಂತ ದಾರಿ ಹೇಳ್ತಾ ಇದ್ದೀನಿ ನಾನು. ಅಭಿಷೇಕದ ಸ್ಥಳದಿಂದ ಇಳಿದು ಸಬ್ಬತ್ ಪ್ರಯಾಣವನ್ನ ಮಾಡಿ, ಇವತ್ತು ಆ ಅಭಿಷೇಕದ ಸ್ಥಳದಲ್ಲಿ ನಿಂತಿರುವಂತ ಅಭಿಷಕ್ತರು ಅಲ್ಲಿ ನಿಂತಿದ್ದಾರಂದ್ರೆ ಅವರು ಕೂಡ ಸಬ್ಬತ್ ಪ್ರಯಾಣ ಮಾಡಿ ಅಲ್ಲಿ ಬಂದಿರೋರು. ಹಲ್ಲೆಲೂಯಾ. ಸಬ್ಬತ್ ಪ್ರಯಾಣವನ್ನ ಮಾಡಿ ಅವರು ಮೇಲ್ಮನೆಗೆ ಹೋಗುತ್ತಾರೆ. ಎಲ್ಲಿ ಹೋಗುತ್ತಾರೆ? ಅಲ್ಲಿಂದ ಅವರು ಎಲ್ಲಿ ಹೋಗುತ್ತಾರೆ? ಯೆರೂಸಲೇಮಿಗೇನೋ ಎಂಟ್ರಿ ಕೊಡ್ತಾರೆ, ಆದರೆ ಅವರು ಅಲ್ಲಿಂದ ನೇರವಾಗಿ ಎಲ್ಲಿ ಹೋಗುತ್ತಾರೆ ಪ್ರೀತಿಯ ಮಕ್ಕಳೇ? ಮೇಲಂತಸ್ತಿಗೆ ಹೋಗುತ್ತಾರೆ. ಇಲ್ಲಿ ನಾವು ಎಡಬಹುದು. ಇವರು ಸುಮ್ಮನೆ ಮೇಲಂತಸ್ತಿಗೆ ಹೋಗಲಿಲ್ಲ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ಅಲ್ಲಿ ಯೇಸು ಸ್ವಾಮಿ ಶಿಷ್ಯರೆಲ್ಲರನ್ನ ಮೇಲಂತಸ್ತಿಗೆ ತೆಗೆದುಕೊಂಡು ಹೋಗ್ತಾರೆ. ಆತನ ಪಾದಗಳನ್ನು ತೊಳೆಯುವಂತ ಸ್ಥಳ ಅದು. ಇದೇ ಮೇಲಂತಸ್ತಿನಲ್ಲಿ ಕುಳಿತುಕೊಂಡು ಯೇಸು ಸ್ವಾಮಿ ತಾನು ಮರಣ ಹೊಂದುವುದಕ್ಕಿಂತ ಮುಂಚೆ 15ನೇ ವಚನದಿಂದ ನಾನು ಓದುತ್ತೇನೆ, ನಿಮಗೆ ಅರ್ಥ ಆಗುತ್ತೆ ಕೇಳಿ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು, ಕ್ರಿಸ್ತನ ಆಜ್ಞೆಗಳನ್ನ ತೆಗೆದುಕೊಂಡು ಯೆರೂಸಲೇಮಿಗೆ ಬಂದರಾ? ಇವರು ಬಂದರಾ? ಓಕೆ, ಫಸ್ಟ್ ಪಾರ್ಟ್ ಆಯಿತು. ಆಗ ನಾನು, ಯಾವಾಗ ನೀವು ನನ್ನ ಆಜ್ಞೆಗಳನ್ನು ಕೇಳಿ ನಡೆಯುತ್ತೀರೋ ಆಗ ನಾನು ನನ್ನ ತಂದೆಯ ಬಳಿ ಕೇಳಿಕೊಳ್ಳುತ್ತೇನೆ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನ ಸದಾಕಾಲ ನಿಮ್ಮ ಸಂಗಡ ಇರೋದಕ್ಕೆ ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ವಚನ ನೋಡಿ. ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನ ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತೆ ನಿಮ್ಮ ಒಳಗೆ ಇರುವನು. ಮುಂದಿನ ವಚನ ನೋಡಿ, ಬಲಿಷ್ಠವಾದಂಥ, ಬಹಳ ಬಲವಾದಂಥ ವಚನ. ನಾನು ನಿಮ್ಮನ್ನ ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ತಿರುಗಿ ಬರುತ್ತೇನೆ. ಹಲ್ಲೆಲೂಯಾ. ಅವರು ಸುಮ್ಮನೆ ಮೇಲಂತಸ್ತಿಗೆ ಹೋಗಲಿಲ್ಲ ರೀ. ಯೇಸು ಸ್ವಾಮಿ ಎಲ್ಲಿ ವಾಗ್ದಾನ ಮಾಡಿದರ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡೋದಿಲ್ಲ, ನಾನು ತಿರುಗಿ ಬರುತ್ತೇನೆ ಅಂತ ಹೇಳಿದಂತ ವಾಗ್ದಾನದ ಸ್ಥಳಕ್ಕೆ ಹೋದರು. ಅವರನ್ನು ದೇವರಲ್ಲಿ ಅನಾಥರನ್ನಾಗಿ ಬಿಡಲಿಲ್ಲ. ಆತನು ತಂದೆ ಬಳಿ ಕೇಳಿಕೊಂಡು ತನ್ನ ರೀತಿಯಲ್ಲಿರುವಂತ ತನ್ನ ಆತ್ಮನನ್ನೇ ಸಹಾಯಕನಾಗಿ ಅಲ್ಲಿ ಇಳಿದು ಬಂದಿದ್ದು. ಪರಿಶುದ್ಧಾತ್ಮ ಅಂತ ಹೆಸರಿದೆ, ಆದ್ರೆ ಅಲ್ಲಿ ಇಳಿದು ಬಂದಿದ್ದು ಯೇಸು ಸ್ವಾಮಿಯೇ ಬೇರೆ ರೂಪದಲ್ಲಿ. ಹಲ್ಲೆಲೂಯಾ. ಎಲ್ಲಿ ಹೋಗಿ ನಾವು ಇಳಿದುಕೊಳ್ಳುತ್ತೇವೆ ಅನ್ನೋದು ಮುಖ್ಯ. ಇವತ್ತು ನಿಮ್ಮ ವಾಗ್ದಾನಗಳನ್ನ ಹಿಡಿದುಕೊಂಡು ಕೂತಿದ್ದೀರಾ ಯೆರೂಸಲೇಮಿನಲ್ಲಿ,
ಇಲ್ಲ ಕೊಟ್ಟಿರುವಂಥ ವಾಗ್ದಾನಗಳನ್ನು ಬಿಟ್ಟು ನಿಮಗೆ ಬೇಕಾಗಿರುವಂಥ ವಾಗ್ದಾನಗಳನ್ನು ಆರಿಸಿಕೊಂಡು ಕೂತಿದ್ದೀರಾ? ಹಲ್ಲೆಲೂಯ. ಆದಿಕಾಂಡ ಅಲ್ಲಿ ಯಾಕೋಬನು ಕಾರಾನ್ ಬೇರ್ಷೆಬಾ ಈ ಮಧ್ಯದಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ತನ್ನ ಅಣ್ಣನಿಂದ ತನ್ನ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ, ಗಮನವಿಟ್ಟು ಕೇಳಿ ನಾನು ಹೇಳ್ತೀನಿ, ತನ್ನ ಅಣ್ಣನಿಂದ ತನ್ನ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಮಾಡುತ್ತಿದ್ದಂಥ ಈ ಪ್ರಯಾಣದಲ್ಲಿ ಅಲ್ಲಿ ಮಧ್ಯದಲ್ಲಿ ಏನೂ ಇರೋದಿಲ್ಲ, ಬರೀ ಕಲ್ಲುಗಳ ಪ್ರಾಂತ್ಯ ಪ್ರದೇಶ ಬರುತ್ತೆ. ಆ ಪ್ರದೇಶದಲ್ಲಿ ಆತನ ಏನು ಮಾಡ್ತಾನೆ ಗೊತ್ತಾ? ಒಂದು ಕಲ್ಲನ್ನು ತೆಗೆದುಕೊಂಡು ತಲೆಗಿಂಬನಾಗಿ ಇಟ್ಟುಕೊಳ್ಳುತ್ತಾನೆ. ಇಟ್ಟುಕೊಂಡು ಮಲಗಿದ ನಂತರ ಅಲ್ಲಿ ಅವನಿಗೆ ದೇವ ದರ್ಶನವಾಗುತ್ತೆ. ಅಲ್ಲಿ ಪರಲೋಕದ ದೂತರು ಹತ್ತುತ್ತಿರುವುದನ್ನು ಇಳಿಯುತ್ತಿರುವುದನ್ನು ನೋಡುತ್ತಾನೆ. ಅಷ್ಟು ಮಾತ್ರವಲ್ಲ, ಆ ಮೆಟ್ಟಿಲುಗಳ ತುದಿಯಲ್ಲಿ ತಂದೆಯಾದ ದೇವರು ನಿಂತಿರುವುದನ್ನು ನೋಡ್ತಾರೆ. ಗಮನವಿಟ್ಟು ಕೇಳಿ, ಆತನು ಸುಖ ಸುಮ್ಮನೆ ಅಲ್ಲಿ ಮಲಗಿರೋದಕ್ಕೆ ದೇವರು ಅಲ್ಲಿ ಬರಲಿಲ್ಲ. ಒಂದು ವೇಳೆ ಅಲ್ಲಿ ಯಾಕೋಬನ ಬದಲಾಗಿ ಏಸಾವು ಇದ್ದರೂ ಕೂಡ ದೇವರು ಇದೇ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿ ಏಸಾವನ ಬದಲಿ ನಾನು ನೀನು ಹೋಗಿದ್ರು ಕೂಡ ಅಲ್ಲಿ ದೇವರು ಇದೇ ದರ್ಶನವನ್ನ ತೋರಿಸ್ತಾ ಇದ್ರು. ಯಾಕೆ ಗೊತ್ತಾ? ಈ ಸ್ಥಳ ವಾಗ್ದಾನದ ಸ್ಥಳವಾಗಿತ್ತು. ಇದೇ ಸ್ಥಳದಲ್ಲಿ ಅಬ್ರಹಾಮನು, ಈತನ ತಾತನಾಗಿರುವಂತ ಅಬ್ರಹಾಮನು ಯಜ್ಞ ವೇದಿಯನ್ನ ಕಟ್ಟಿ ದೇವರ ವಾಗ್ದಾನವನ್ನ ಪಡೆದುಕೊಂಡಿದ್ದನು. ಅದೇ ವಾಗ್ದಾನವನ್ನ ಇಲ್ಲಿ ಪರಿಪೂರ್ಣತೆಯಲ್ಲಿ ನಡೆಸುವುದಕ್ಕೆ ಯಾಕೋಬನಿಗೆ ದೇವರು ಸ್ಪಷ್ಟಪಡಿಸುತ್ತಾರೆ. ನಿನ್ನ ಕುಲವನ್ನ ಧೂಳಿನಷ್ಟು ಅಸಂಖ್ಯವಾಗಿ ಮಾಡ್ತೇನೆ, ನೀನು ಎಲ್ಲ ಕುಲದವರಿಗೆ ಆಶೀರ್ವಾದ ನಿಧಿಯಾಗುವೆ. ದೇವರು ಹೊಸ ವಾಗ್ದಾನವನ್ನು ಕೊಡಲಿಲ್ಲ. ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನವನ್ನ ಅದೇ ವಾಗ್ದಾನದ ಸ್ಥಳದಲ್ಲಿ ಯಾಕೋಬನಿಗೆ ಕೊಟ್ಟರು. ಹಲ್ಲೆಲೂಯ. ಇಲ್ಲಿ ವಾಗ್ದಾನದ ಸ್ಥಳ, ಇದು ವಾಗ್ದಾನದ ಸ್ಥಳ. ನಿಮ್ಮ ಮನೆ ವಾಗ್ದಾನದ ಸ್ಥಳ, ನಿಮ್ಮ ಕೆಲಸ ವಾಗ್ದಾನದ ಸ್ಥಳ, ನಿಮ್ಮ ಮಕ್ಕಳು ವಾಗ್ದಾನದ ಸ್ಥಳ. ಹಲ್ಲೆಲೂಯ. ಎಲ್ಲೆಲ್ಲ ಓಡಬೇಡ್ರಿ. ಎಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೋ ಅಲ್ಲೇ ಬಿದ್ದಿರಿ. ಎಲ್ಲಿ ದೇವರನ್ನ ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಎಂಬುದಾಗಿ ಮಾತು ಕೊಟ್ಟರೋ ಅದೇ ವಾಕ್ಯದ ನಂಬಿಕೆ ಮೇಲೆ ಅದೇ ಮೇಲಂತಸ್ತಿನಲ್ಲಿ ಇವರು ಹೋಗಿ ಕುಳಿತುಕೊಂಡ್ರು. ಆದರೆ ಯಾಕೋಬನ ಜೀವಿತದಲ್ಲಿ ಅಂತ ಟ್ವಿಸ್ಟ್ ನೋಡಿ, ಆತನ ದೇವರ ಬಳಿ ಏನು ಕೇಳಿಲ್ಲ. ಆದರೆ ಅವನು ಇದ್ದಂಥ ಸ್ಥಳ ವಾಗ್ದಾನದ ಸ್ಥಳ ಆಗಿದ್ದರಿಂದ ಅಬ್ರಹಾಮನಿಗೆ ಕೊಟ್ಟಂಥ ಆಶೀರ್ವಾದವನ್ನು ದೇವರು ಯಾಕೋಬನ ಮುಖಾಂತರವಾಗಿ ನೆರವೇರಿಸಿದರು. ಹಲ್ಲೆಲೂಯ. ಇವತ್ತು ದೇವರು ನಿನಗೆ ಅಭಿವೃದ್ಧಿ ಪಡಿಸ್ತೇನೆ ಅಂತ ವಾಗ್ದಾನ ಮಾಡಿದಾರ ಅಂದ ಮೇಲೆ ಇನ್ನೊಬ್ಬರ ಬಳಿ ಸಾಲ ಕೇಳೋದಕ್ಕೆ ಕೈ ಚಾಚಬೇಡ್ರಿ. ಇವತ್ತು ದೇವ್ರು ನನಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ನಂತರ ಡಾಕ್ಟರ್ ಬಳಿ ಪದೇ ಪದೇ ಹೋಗಿ ನನಗೆ ಏನೋ ಆಗಿದೆ ಎಂಬುದಾಗಿ ಹೇಳಬೇಡ್ರಿ. ಹಲ್ಲೆಲೂಯ. ದೇವರು ಏನು ವಾಗ್ದಾನ ಕೊಟ್ಟಿದ್ದಾರೋ ಅಲ್ಲಿ ದೃಢವಾಗಿ ನಿಂತಿರಿ. ಯಾಕಂದ್ರೆ ವಾಗ್ದಾನದ ಸ್ಥಳದಲ್ಲಿ ಮಾತ್ರ ಸಹಾಯಕನು ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಎಷ್ಟು ಜನರಿಗೆ ಅರ್ಥ ಆಯಿತು? ವಾಗ್ದಾನ ಮಾಡಿರುವಂಥ ಸ್ಥಳಕ್ಕೆ ಮಾತ್ರ ಸಹಾಯಕನು ಬರೋದಕ್ಕೆ ಸಾಧ್ಯ. ದೇವರು ಏನು ವಾಗ್ದಾನ ಮಾಡಿದ್ದಾರೋ ಅದನ್ನ ಮಾತ್ರ ನೆರವೇರಿಸೋದಕ್ಕೆ ಸಹಾಯಕನನ್ನ ಕಳಿಸ್ತಾನೆ ಹೊರತು ನೀನು ಆರಿಸಿಕೊಂಡ ವಾಗ್ದಾನ, ನೀನು ಇಷ್ಟಪಟ್ಟಂತ ಜೀವಿತವನ್ನ ನೆರವೇರಿಸೋದಕ್ಕೆ ದೇವರು ಕೈ ಹಚ್ಚೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಕಳೆದ ವಾರ ಹೇಳಿದೆ, ಕ್ರಿಸ್ತನ ಹೆಸರಿನಲ್ಲಿ ಏನು ಬೇಡಿಕೊಂಡ್ರು ನಮಗೆ ದೊರೆಯುತ್ತೆ ಎಂಬುದಾಗಿ. ಇವತ್ತು ಕ್ರಿಸ್ತನ ಹೆಸರಿನಲ್ಲಿ ಏನೇನು ಕೇಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ಕ್ರಿಸ್ತನ ಹೆಸರಿನಲ್ಲಿರುವಂಥ ವಾಗ್ದಾನಗಳನ್ನ, ಆತನ ಅಭಿಷೇಕವನ್ನ, ಆತನ ಆತ್ಮನ ಕೇಳಿದರೆ ಮಾತ್ರ ಅದು ನೆರವೇರುತ್ತೆ. ಯಾಕೆ ಗೊತ್ತಾ? ಅವೆಲ್ಲವೂ ಕೂಡ ದೇವರ ವಾಗ್ದಾನ. ಕ್ರಿಸ್ತನೇ ದೇವರ ವಾಗ್ದಾನ. ಅಷ್ಟು ಮಾತ್ರವಲ್ಲ, ಕ್ರಿಸ್ತನೇ ಆ ವಾಕ್ಯವಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ನೀವು ದೇವರನ್ನ ವಾಗ್ದಾನದ ಮೇರೆಗೆ, ನಿಮಗೆ ಕೊಡಲ್ಪಟ್ಟಿರುವಂತ ವಾಗ್ದಾನದ ಮೇರೆಗೆ ಆ ವಾಗ್ದಾನವನ್ನ ಬಿಗಿಯಾಗಿ ಹಿಡಿದುಕೊಂಡು ಕೂತ್ರೆ ಮಾತ್ರ ಆ ಸಹಾಯಕನು ಇಳಿದು ಬಂದು ನಿಮಗೆ ಬಲವನ್ನ ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯ. ಹನ್ನಳು ಈ ರೀತಿಯಾಗಿ ಹಾಡುತ್ತಾಳೆ, ಆತನು ದೀನನನ್ನ ಧೂಳಿನಿಂದ ಎಬ್ಬಿಸುತ್ತಾನೆ,
ಆಗಿರ್ತಾನೆ. ದರಿದ್ರನ ತಿಪ್ಪೆಯಿಂದ ಎಬ್ಬಿಸಿ ಮಹಿಮಾಸನಕ್ಕೆ ಕೂರಿಸುವಂತ ದೇವರಾಗಿದ್ದಾನೆ. ಇವತ್ತು ನೀನು ದೀನನು ದರಿದ್ರನಾಗಿ ಕೂತಿರಬಹುದು, ಆದ್ರೆ ನಿನ್ನ ಮೇಲಿಟ್ಟಿರುವಂತ ವಾಕ್ಯ ಏನು ಗೊತ್ತಾ? ನಿನ್ನ ಸ್ಥಳ ಯಾವುದು ಗೊತ್ತಾ? ಮಹಿಮಾಸನವಾಗಿದೆ. ಹಲ್ಲೆಲೂಯಾ. ಜನರು ನಿನ್ನ ದರಿದ್ರ ಅನ್ನಬಹುದು, ಆದ್ರೆ ಹೇಳು ಹಣ್ಣಳ ರೀತಿಯಲ್ಲಿ ದೀನನನ್ನ ಧೂಳಿನಿಂದ ಎಬ್ಬಿಸುವಂತ ದೇವರು ನನ್ನ ಸಂಗಡ ಇದ್ದಾನೆ. ನಾನು ಲೋಕದ ಕಣ್ಣಿಗೆ ದರಿದ್ರನಾಗಿರಬಹುದು, ಆದ್ರೆ ಪರಲೋಕದ ಕಣ್ಣಿಗೆ ನಾನು ಮಹಿಮೆಯ ಸಿಂಹಾಸನದ ಬಲಗಡೆಯಲ್ಲಿ ಕೂತಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡಾಕ್ಟರ್ಗಳೇ ಹೇಳಬಹುದು ನೀನ್ ಸತ್ತು ಹೋಗ್ತೀಯಾ ಅಂತ, ಆದ್ರೆ ನೀನ್ ದೇವರ ವಾಕ್ಯವನ್ನ ಘೋಷಣೆ ಮಾಡು. ಆತನ ಬಾಸುಂಡೆಗಳಿಂದ ನಾನು ಗುಣ ಹೊಂದಿದ್ದೇನೆ ಆಲ್ರೆಡಿ. ನನಗೆ ಯಾವ ಡಾಕ್ಟರ್ ರಿಪೋರ್ಟ್ ಅವಶ್ಯಕತೆ ಇಲ್ಲ. ಪರಲೋಕ ಆಲ್ರೆಡಿ ನನಗೆ ರಿಪೋರ್ಟ್ ಕೊಟ್ಟಿದೆ. ನನ್ನ ಜೀವಿತದ ದಿನಗಳನ್ನು ಪರಲೋಕ ಬರೆದು ಬಿಟ್ಟಿದೆ ಆಲ್ರೆಡಿ. ಹಾಗಾಗಿ ಯಾವ ಅನಾರೋಗ್ಯ, ಯಾವ ಆಕ್ಸಿಡೆಂಟ್ ನನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ನನ್ನ ಬಲಗಳಲ್ಲಿ 1000, ನನ್ನ ಮಗಳಲ್ಲಿ 10,000 ಜನರು ಸತ್ತು ಬಿದ್ದರು ನನಗೇನು ತಟ್ಟುವುದಿಲ್ಲ. ವಾಕ್ಯವನ್ನ ಹಿಡಿದುಕೊಂಡು ನಿಂತುಕೊಳ್ಳ್ರಿ, ಅಲ್ಲಿ ಸಹಾಯಕನು ಬಂದು ನಿಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀವು ಬಲಹೀನರಾಗಿದ್ದೀರಾ, ದೇವರ ವಾಕ್ಯ ಹೇಳುತ್ತೆ ಸೋತವರಿಗೆ ತ್ರಾಣವನ್ನು ಕೊಡುವಂತ ದೇವರಾಗಿದ್ದಾನೆ, ನಿರ್ಬಲಿಗೆ ಬಹುಬಲವನ್ನು ಕೊಡುವಂತ ದೇವರದಾಗೆ. ಹೋಗಿ ದೇವರ ವಾಕ್ಯನ ಹಿಡಿದುಕೊಳ್ಳ್ರಿ. ನಾನು ಸೋತಿದ್ದೇನೆ, ಆದ್ರೆ ಸತ್ತಿಲ್ಲ ಇನ್ನು. ದೇವರ ವಾಕ್ಯ ನನ್ನಲ್ಲಿ ಇನ್ನು ಕಾರ್ಯ ಮಾಡುವಂತದ್ದಾಗಿದೆ. ಸೋತವನಿಗೆ ತ್ರಾಣವನ್ನ ದೇವರು ಕೊಡ್ತಾನೆ. ನನ್ನ ಈ ಬಲಹೀನತೆಯಲ್ಲಿ ಆತನ ಬಲವು ಕಾರ್ಯ ಮಾಡುವಂತವನಾಗಿದ್ದಾನೆ. ಯೆಹೋವನನ್ನ ನಿರೀಕ್ಷಿಸುವರ ಹೊಸ ಬಲವನ್ನ ಹೊಂದುವರು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಜ್ಞಾನ ಇಲ್ಲ ಅಂತ ಅಂದುಕೊಳ್ಳಬೇಡ. ದೇವರ ವಾಕ್ಯ ಹೇಳುತ್ತದೆ ಈ ಲೋಕದ ಜ್ಞಾನವಂತರಿಗೆ ನಾಚಿಕೆ ಪಡಿಸುವುದಕ್ಕಾಗಿ ನನ್ನಂತ ನಿನ್ನಂತ ಜ್ಞಾನಹೀನರನ್ನ ದೇವರು ಆರಿಸಿಕೊಂಡಿದ್ದಾನೆ. ಈ ಲೋಕದ ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ನನ್ನಂತ ನಿನ್ನಂತ ಬಲಹೀನರನ್ನ ದೇವರು ಆರಿಸಿಕೊಂಡಿದ್ದಾನೆ. ಯಾಕ್ರಿ ಹೆದರ್ತೀರಾ? ಹೆದರಬೇಡ, ಧೈರ್ಯಗೆಡಬೇಡ, ಸ್ಥಿರ ಚಿತ್ತನಾಗಿರು. ಯಾಕ್ರಿ ದೇವರು ಹೇಳೋದು? ಆತನ ವಾಕ್ಯದ ಮೇಲೆ ನಂಬಿಕೆ ಇಲ್ಲ. ಆತನ ವಾಕ್ಯದಲ್ಲಿ ನೀವು ನಿಲ್ಲುವಾಗಲೇ ಆತನ ಸಹಾಯಕನು ಬಂದು ನಿಮ್ಮನ್ನ ಸಹಾಯ ಮಾಡೋದು. ಎಲ್ಲಿ ಓಡ್ತಾ ಇದ್ದೀರಾ? ಯಾಕೆ ಮರೆತು ಬಿಟ್ರಿ ಆತನ ವಾಕ್ಯವನ್ನ? ಯಾಕೆ ಪರಿಸ್ಥಿತಿಗಳು ಬಂದಾಗ ಜನರ ಬಳಿ ಓಡಿ ಹೋಗ್ತೀರಾ, ಆತನ ವಾಕ್ಯದ ಬಳಿ ಓಡಿ ಬರೋ ಬಿಟ್ಟು? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅನೇಕ ವರ್ಷಗಳ ಹಿಂದೆ ಇಲ್ಲಿ ಅನೇಕ ಮಕ್ಕಳ ಮೇಲೆ ದೇವರ ವಾಗ್ದಾನ ಘೋಷಣೆ ಆಗಿತ್ತು, ಆದರೆ ಈಗಲೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. 40 ದಿನ 40 ವರ್ಷ ಆಗ್ಬೋದ್ರಿ. ಇವತ್ತಿನಿಂದ ಅದಾಗಬಾರ್ದು. ಒಂದು ವೇಳೆ ಈ ಶಿಷ್ಯರು ತಕ್ಷಣಕ್ಕೆ ಇಳಿದು ಹೋಗಿ ಯೆರೂಸಲೇಮಿನಲ್ಲಿ ಆತನ ವಾಗ್ದಾನ ಮಾಡಿದಂಥ ಸ್ಥಳದಲ್ಲಿ ಕೂತುಕೊಳ್ಳದೆ ಹೋಗಿದ್ರೆ ಈ 10 ದಿನ 100 ವರ್ಷ ಆಗ್ತಿತ್ತೇನೋ ನನಗೆ ಗೊತ್ತಿಲ್ಲ. ಶಿಷ್ಯರಿಗೋಸ್ಕರ ಶಬ್ದವಾಗಿ ಚಪ್ಪಾಳೆ ತಟ್ಟೋಣವ. ಎಂಥ ನಂಬಿಕೆ ಇತ್ತು ನಮ್ಮ ಶಿಷ್ಯರಲ್ಲಿ ನೋಡ್ರಿ. ಯೇಸು ಸ್ವಾಮಿ ಇಲ್ಲ, ಆದರೆ ಆತನ ವಾಗ್ದಾನ ನಿರಂತರವಾಗಿ ಇರುತ್ತೆ. ಸತ್ಯ ಗೊತ್ತಿತ್ತು ಅವ್ರಿಗೆ. ಭೂಮಿ ಆಕಾಶ ಅಳಿದು ಹೋದರು, ನಮ್ಮೊಟ್ಟಿಗಿದ್ದಂಥ ದೇವ ಕುಮಾರನ ಮಾತು ಅಳಿದು ಹೋಗೋದಿಲ್ಲ ಎಂಬುದಾಗಿ. ಒಂದು ವೇಳೆ ಅವರು ತಡ ಮಾಡಿದರೆ ಪರಿಶುದ್ಧಾತ್ಮನ ಈ ಭೂಲೋಕಕ್ಕೆ ಬರೋದಕ್ಕೆ ಇನ್ನೂ ಎಷ್ಟು ವರ್ಷಗಳು ತಗೋತಿದ್ರೋ ನಾವೆಲ್ಲ ಇರ್ತಿದ್ವೋ ಇರ್ತಾ ಇರಲಿಲ್ವೋ. ಶಿಷ್ಯರು ನೋಡ್ರಿ, ಏನು ಗೊತ್ತಿಲ್ಲದಂತ, ಯಾವ ತಿಳುವಳಿಕೆ ಇಲ್ಲದಿಂದಂತ, ಯಾರ ಗಣನೆಗೂ ಬಾರದಿದ್ದಂಥ 12 ಜನರನ್ನು ಆರಿಸಿಕೊಂಡ್ರು. ಅದರಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡುತ್ತಾನೆ ಅಂತ ಗೊತ್ತಿದ್ದ ಮೇಲೆ ಆರಿಸಿಕೊಂಡ್ರು. ಆದರೆ ಹಲ್ಲೆಲೂಯಾ, ಈ 11 ಜನರ ನಂತರ ಮತ್ತಿಯಾಸನು ಬರ್ತಾನೆ, 12 ಜನ, ಅದರೊಟ್ಟಿಗೆ 120 ಜನ ಸೇರಿ ದೇವರು ಮಾಡಿದಂಥ ವಾಗ್ದಾನದ ಸ್ಥಳದಲ್ಲಿ ದೇವರು ನಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಖಂಡಿತವಾಗಿ ಯೇಸು ಸ್ವಾಮಿ ಮತ್ತೆ ಬರುತ್ತಾನೆ, ಆದರೆ ಈ ಸಾರಿ ಮನುಷ್ಯನಾಗಿ ಬರೋದಿಲ್ಲ, ಸಹಾಯಕನಾಗಿ ಬರುತ್ತಾನೆ. ಇನ್ನೊಂದು ರೂಪದಲ್ಲಿ ಬರುತ್ತಾನೆ. ಆತನು ಸದಾಕಾಲ ನಮ್ಮೊಟ್ಟಿಗೆ ಜೀವಿಸುತ್ತಾನೆ. ಹಾಗಾಗಿ ನಾವು ಎಡೆ ಬಿಡದ ಹಾಗೆ ಆತನ ಪಾದ ಪೀಠವಾಗಿರುವಂತ ಯೆರೂಸಲೇಮಿನಲ್ಲಿ ಕುಳಿತುಕೊಂಡು ಆತನ ವಾಗ್ದಾನವನ್ನು ಪಡೆದುಕೊಳ್ಳೋಣ ಅಂತ ಅವತ್ತು 120 ಮಂದಿ ಕೂತರು. 10 ದಿನಗಳ ನಂತರ
ಇವರು ಆಜ್ಞೆಯಂತೆ ನಡೆಯುತ್ತಿರುವುದನ್ನು ನೋಡಿ ಯೇಸು ಸ್ವಾಮಿ ತಂದೆ ಆದ ದೇವರಿಗೆ ಹೇಳ್ತಾರೆ, ತಂದೆ, ಸಮಯ ಬಂತು, ನನ್ನ ಆತ್ಮನನ್ನು ಕಳಿಸಿಕೊಡು ಇವರ ಮೇಲೆ. ತಂದೆ, ನನ್ನ ಆಜ್ಞೆ ಅಂತ ನಡೆದ್ರು ಇವರು, ನನ್ನ ಆತ್ಮವನ್ನು ಕಳಿಸಿಕೊಡು ಇವರ ಮೇಲೆ, ಸಹಾಯಕನನ್ನು ಕಳಿಸಿಕೊಡು. ಒಂದು ದಿನ ಬಂತು, ಸಬ್ಬತ್ ದಿನದ ಪ್ರಯಾಣ ಮಾಡಿದ್ರು ಹೊರತು ದೇವರಿಗೆ ದೂಷಣೆ ಮಾತುಗಳನ್ನಾಡಲಿಲ್ಲ. ಒಂದು ದಿನ ಕಳಿತು, 2 ದಿನ ಕಳಿತು, 3 ದಿನ ಕಳಿತು, ಎಲ್ಲಿ ಸಹಾಯಕನಂತ ಒಬ್ಬರು ಪ್ರಶ್ನೆ ಮಾಡಲಿಲ್ಲ. ಇವರ ವೈರಾಗ್ಯವನ್ನು ನೋಡಿದಂಥ ದೇವರು ಅಗ್ನಿಯಾಗಿ ಇವರ ಮೇಲೆ ಇಳಿದು ಬಂದನು. ಇವರನ್ನು ಕೂಡ ಆ ಅಗ್ನಿಯ ಮರೆಯಲ್ಲಿ ಸೇರಿಸಿಕೊಂಡನು. ಇವರನ್ನು ಅಗ್ನಿಯಾಗಿಯೇ ಹೊರಗೆ ಕಳಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ವಾಗ್ದಾನದ ಸ್ಥಳದಲ್ಲಿ ನಾವು ಕೂತಿರುವಾಗಲೇ ವಾಗ್ದಾನ ನೆರವೇರೋದು. ನಮ್ಮ ಜೀವಿತದಲ್ಲಿ ನಡೆಯಬೇಕಾಗಿದ್ದ ಅದ್ಭುತವನ್ನ ಅಭಿಷಕ್ತರಿಗೆ ಬಿಟ್ಟು ಕೊಡದ ಹಾಗೆ, ಪ್ರವಾದಿಗಳಿಗೆ ಬಿಟ್ಟು ಕೊಡದ ಹಾಗೆ, ನಾನೇ ನನ್ನ ಜೀವಿತದಲ್ಲಿ ಅಭಿಷೇಕಕ್ಕೆ ಬೇಕಾಗಿರುವಂಥ ಯಜ್ಞ ಎಂಬುದಾಗಿ ಯಾವಾಗ ನಾವು ಕೂತುಕೊಳ್ಳುತ್ತೇವೋ ಆಗ ದೇವರು ನಿನ್ನ ಮುಖಾಂತರವಾಗಿ ಒಂದು ಹೊಸ ಉಜ್ಜೀವನದ ಅಧ್ಯಾಯವನ್ನು ಬರೆಯುವಂಥವನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ಎಷ್ಟು ಜನ ಪರಿಶುದ್ಧಾತ್ಮನ ಅಭಿಷೇಕಕ್ಕೋಸ್ಕರ ಕಾಯ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಕಾಯ್ತಾ ಇರುವಂಥ ಮಕ್ಕಳಿರುವುದಾದರೆ ಕರಗಳನ್ನು ಮೇಲೆತ್ತಿ. ಎಲ್ಲರೂ ಕಾಯ್ತಾ ಇರುವುದಾದರೆ ಮೇಲೆತ್ತಿ ನಿಂತುಕೊಳ್ಳ್ರಿ. ಖೂರಿಯಾಮರವ ಶಿಯವ. ಇವತ್ತು ಪರಿಶುದ್ಧಾತ್ಮನು ನಿಮಗೆ ಒಂದು ಗುಟ್ಟನ್ನು ಹೇಳ್ತಾ ಇದ್ದಾನೆ. ನಾನು ಬರಬೇಕಂದ್ರೆ ನೀವು ಯೆರೂಸಲೇಮಿನಲ್ಲಿ ಕುಳಿತುಕೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಬಲ ನಿಮಗೆ ಬರಬೇಕಂದ್ರೆ ನೀವು ಯೆರೂಸಲೇಮಿನಲ್ಲಿ ಕುಳಿತುಕೊಳ್ಳಬೇಕು. ಯಾಕಂದರೆ ಯೆರೂಸಲೇಮ್ ಎಂಥ ಸ್ಥಳ ಗೊತ್ತಾ? ಮೊದಲನೇದಾಗಿ ದೇವ ದರ್ಶನ ಗುಡಾರದಲ್ಲಿ ನಡೆಯುತ್ತಿದ್ದಂಥ ಆರಾಧನೆ ಇದೇ ಯೆರೂಸಲೇಮಿನಲ್ಲಿ ದಾವಿದನ ಮಗನ ಮುಖಾಂತರವಾಗಿ ಅದು ಆಲಯವಾಗಿ ಮಾರ್ಪಟ್ಟಿತ್ತು. ಇದೇ ಯೆರೂಸಲೇಮಿನಲ್ಲಿ ಇದು ಆಲಯದಿಂದ ಮನುಷ್ಯರ ಕಡೆಗೆ ದೇವಾಲಯ ತಿರುಗಿಸಲ್ಪಟ್ಟಿತ್ತು. ಹಲ್ಲೆಲೂಯ. ಯಾವಾಗ ನೀವು ಯೆರೂಸಲೇಮಿನಲ್ಲಿ ಕುಳಿತುಕೊಳ್ಳುತ್ತೀರೋ ದೇವರ ಪ್ರಸನ್ನತೆ ಹೊಸ ಸ್ವಭಾವವನ್ನು ಪಡೆದುಕೊಂಡು ನಿಮ್ಮ ಬಳಿ ಬರುವಂಥದ್ದಾಗಿದೆ. ದೇವರ ಪ್ರಸನ್ನತೆ ಇನ್ನೂ ಬಹಳ ಹತ್ತಿರವಾಗಿ ನಿಮ್ಮ ಬಳಿ ಬರುವಂಥದ್ದಾಗಿದೆ. ಹೇಗೆ ಗೊತ್ತಾ? ಈ ಚರ್ಮಕ್ಕಿಂತ ಹತ್ತಿರ, ಈ ಚರ್ಮಕ್ಕಿಂತ ಹತ್ತಿರ, ಈ ಉಸಿರಿಗಿಂತ ಹತ್ತಿರ ನಿಮ್ಮ ಒಳಗೆ ದೇವರು ದೇವಾಲಯವನ್ನು ಮಾಡಿಕೊಳ್ಳುವಂಥವನಾಗಿದ್ದಾನೆ. ಎಲ್ಲಿ? ಯೆರೂಸಲೇಮಿನಲ್ಲಿ ಮಾತ್ರ ದೇವರ ಮಹಿಮೆಯ ಪ್ರಭಾವಗಳು ಬದಲಾಗೋದು, ದೇವರ ಪ್ರಸನ್ನತೆಯ ಪ್ರಭಾವಗಳು ಬದಲಾಗೋದು. ಇವತ್ತು ನೀವು ಯಾಕೆ ಯೆರೂಸಲೇಮಿಗೆ ಹೋಗಬೇಕು ಗೊತ್ತಾ? ಆತನ ಮಹಿಮೆಯ ಸಿಂಹಾಸನ ಅಲ್ಲಿ ನಿಮಗೋಸ್ಕರ ಕಾದುಕೊಂಡು ಕೂತಿದೆ. ನಿಮ್ಮನ್ನೇ ಆಲಯವನ್ನಾಗಿ ಮಾಡಿಕೊಳ್ಳೋದಕ್ಕೆ, ನಿಮ್ಮನ್ನೇ ಪ್ರಾರ್ಥನೆ ಮನೆಯಾಗಿ ಮಾಡಿಕೊಳ್ಳೋದಕ್ಕೆ, ನಿಮ್ಮೊಳಗೆ ತಂಗಿರೋದಕ್ಕೆ, ನಿಮ್ಮೊಳಗೆ ಬಲವನ್ನು ಕೊಡೋದಕ್ಕೆ, ಇಲ್ಲಿ ತನಕ ಆಗಿರುವಂಥ ಎಲ್ಲ ಅವಮಾನಗಳನ್ನು ಮರೆಸಿ ನಿಮ್ಮನ್ನ ಮಹಿಮೆಯಿಂದ ಮಹಿಮೆಯ ಕಡೆಗೆ ನಡೆಸಿಕೊಂಡು ಹೋಗೋದಕ್ಕೆ ದೇವರ ಆತ್ಮನು ಯೆರೂಸಲೇಮಿನಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ಎಷ್ಟು ಜನ ಹೇಳ್ತೀರಾ, ನಾನು ಇವತ್ತು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇನೆ, ನಾನು ಇವತ್ತು ಈ ಎಣ್ಣೆ ಮರದ ಗುಡ್ಡದಿಂದ ನೇರವಾಗಿ ನಾನು ಯೆರೂಸಲೇಮಿಗೆ ಹೋಗ್ತೇನೆ, ನಾನು ಇವತ್ತು ಈ ಎಣ್ಣೆ ಮರದ ಗುಡ್ಡದಿಂದ ಯೆರೂಸಲೇಮಿಗೆ ಹೋಗ್ತೇನೆ ಅನ್ನೋರು ಬಾಯಿಗಳನ್ನು ತೆರೆದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂಥವ್ರು ಆಗೋಣ. ಒಂದು ವೇಳೆ ಅನ್ಯ ಭಾಷೆಯ ವರ ಇಲ್ಲದೆ ಹೋದ್ರು ಹೆದರಬೇಡಿರಿ. ನೀವು ಯಾವಾಗ ಮೇಲಂತಿಸ್ನಲ್ಲಿ ಕುಳಿತುಕೊಳ್ಳುತ್ತೀರೋ, ನೀವು ಯಾವಾಗ ವಾಗ್ದಾನದ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಆತ್ಮನು ತಾನೇ ನಿಮಗೆ ನಾಲಿಗೆಯಾಗಿ ಇಳಿದು ಬಂದು ನಿಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ಎಲ್ಲರೂ ಬಾಯಿಗಳನ್ನು ತೆರೆದು ಖೂರಿಯ ಮಾರಬ ಶಿಯ ಬಲರಬ ಓ ರಾಮ ಮಮರಬ. ಒಂದು ಕಾಲವುಂಟು, ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದು. ನುಡಿದಿರುವಂತ ದೇವರು ಅದನ್ನು ನೆರವೇರಿಸುವಂತವನಾಗಿದ್ದಾನೆ. ವಾಗ್ದಾನ ಮಾಡಿದಂತ ಕರ್ತನು ಜೀವಿಸುವ ದೇವರಾಗಿದ್ದಾನೆ. ಭೂಮಿ ಆಕಾಶ ಅಳಿದು ಹೋದರೂ ಆತನ ಮಾತುಗಳು ಅಳಿದು ಹೋಗೋದಿಲ್ಲ. ಧನ್ಯವಾದ ಯೆಸಯ್ಯ. ಕರ್ತನೇ,
ರಾಜನೇ, ಇವತ್ತು ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ನಮ್ಮನ್ನು ಆವರಿಸಿಕೊಂಡು ನಮಗೆ ಬಲ ಧೈರ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೆ, ಮುಂದಿನ ಸಾಲಿನಿಂದ ಹಿಂದೆ ಕುಳಿತಿರುವಂತ ಒಂದೊಂದು 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 ಆತ್ಮಗಳನ್ನ, ಅವರ ಜೀವಿತಗಳನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಏಸಯ್ಯ. ಇದುವರೆಗೆ ನಡೆದಂತ ಹೋರಾಟಗಳು ಇನ್ನು ಮುಂದೆ ನಡೆಯದೇ ಇರಲಿ ಯೇಸುವಿನ ನಾಮದಲ್ಲಿ. ಇಂದು ಕಾಡುವಂತ ಐಗುಪ್ತರನ್ನ ಈ ಜನರು ಮತ್ತೆ ಕಾಣದೇ ಇರಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಇವರ ಮೇಲೆ ನೀನು ನುಡಿರುವಂತ ವಾಗ್ದಾನಗಳು, ಪ್ರವಾದನೆಗಳು ನೋಡುವಂತ ದಿನಗಳು ಅತಿ ಶೀಘ್ರದಲ್ಲಿ ಬರಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಇವರು ವಾಗ್ದಾನದಲ್ಲಿ ನಡೆಯಲಿ, ವಾಗ್ದಾನದಲ್ಲಿ ಜೀವಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಕರ್ತನೆ, ಇವತ್ತು ನನ್ನ ನಾದಿ ಆಗಿಕೊಂಡು ಕರ್ತನೆ ಎಲ್ಲರಿಗೂ ನಿನ್ನ ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಇವತ್ತು ನಾವೆಲ್ಲರೂ ನಿನ್ನನ್ನು ನಿರೀಕ್ಷಿಸಿಕೊಂಡು ಬಂದಿದ್ದೆವು ರಾಜನೇ. ಕರ್ತನೆ, ನಮ್ಮ ನಿರೀಕ್ಷೆ ವ್ಯರ್ಥವಾಗಲಿಲ್ಲ ಅಯ್ಯ. ಕರ್ತನೆ, ನಂಬಿಕೆಯನ್ನು ಹುಟ್ಟಿಸುವಂಥ ದೇವರೇ ಕರ್ತನೆ, ಆತನ ಪರಿಪೂರ್ಣವಾಗಿ ಪೂರೈಸುವ ತನಕ ನಮ್ಮನ್ನು ಬಿಡಬೇಡ ಏಸಯ್ಯ. ನಮ್ಮ ಕೈ ಬಿಡಬೇಡ ರಾಜ. ನಮ್ಮೆಲ್ಲರನ್ನ ಕರ್ತನೆ, ಈ ರಾಜ್ಯದ, ಈ ದೇಶದ ಉಜ್ಜೀವನಕ್ಕೋಸ್ಕರ ಏಸಯ್ಯ. ಅಪ್ಪ ಕರ್ತನೆ, ಮರಣದ ಹಾಸಿಗೆಯಲ್ಲಿ ಅಪ್ಪ ಕರ್ತನೆ, ಎಷ್ಟೋ ಜನರು ನಾನು ಒಂದು ಸಾರಿ ಆದರೂ ನಡೆಯಬಾರ್ದ, ನಾನು ಒಂದು ಸಾರಿ ಆದರೂ ನೋಡಬಾರ್ದ, ನಾನು ಒಂದೇ ಒಂದು ಸಾರಿ ಮಾತನಾಡಬೇಕು, ನಾನು ಒಂದೇ ಒಂದು ಸಾರಿ ಆರೋಗ್ಯವಾಗಿ ನಡೆದಾಡಬೇಕು. ಅಯ್ಯೋ, ನನ್ನ ಕುಟುಂಬದಲ್ಲಿ ಒಂದು ದಿನಕ್ಕೂ ನೆಮ್ಮದಿ ಇಲ್ಲವಲ್ಲ, ಅಯ್ಯೋ ನನ್ನ ಜೀವಿತದಲ್ಲಿ ಯಾರು ನನ್ನ ಅರ್ಥ ಮಾಡಿಕೊಳ್ಳುವುದಿಲ್ವಲ್ಲ ಅಂತ ಹೇಳುವಂತ ಜನರ ಕಡೆಗೆ ಕರ್ತನೆ, ಅಪ್ಪ ಕರ್ತನ, ಅವರ ಮನಸ್ಸುಗಳನ್ನು ತಿರುಗಿಸೋದಕ್ಕೆ, ನರಕದಿಂದ ಪರಲೋಕದ ಕಡೆಗೆ ಅವರನ್ನು ನಡೆಸೋದಕ್ಕೆ ಏಸಯ್ಯ ಈಗೋ ನಾವು ಸಿದ್ಧವಾಗಿ ನಿಂತಿದ್ದೇವೆ. ಅಪ್ಪ, ನಿನ್ನ ಶುಭ ವಾರ್ತೆಯನ್ನು ಸಾರಲು, ನಿನ್ನ ಬೆಳಕನ್ನು ಪ್ರಕಟಿಸಲು ಏಸಯ್ಯ ನಾವು ಸಿದ್ಧರಾಗಿ ನಿಂತಿದ್ದೇವೆ. ನಮ್ಮ ಪಾತ್ರೆಯನ್ನು ತುಂಬಿಸು, ನಮ್ಮ ಪಾತ್ರೆಯನ್ನು ತುಂಬಿಸು. ಈ ರಕ್ಷಣೆ ಪಾತ್ರೆಯನ್ನು ನಾವು ಹೊತ್ತುಕೊಂಡು ಹೋಗಬೇಕು ಅಯ್ಯ. ನಮ್ಮನ್ನು ಬಲಪಡಿಸು. ನಮ್ಮ ಸೇವೆಯ ಉದ್ದೇಶ ಒಂದೇ ಅಡಿಪಾಯದಲ್ಲಿದೆ ರಾಜ. ಈ ಕರ್ನಾಟಕ ರಾಜ್ಯ ಉಜ್ಜೀವನಕ್ಕೆ ಒಳಗಾಗಬೇಕು. ಈ ಕರ್ನಾಟಕ ರಾಜ್ಯ ದೇವರಿಗೆ ಸ್ವಂತವಾಗಬೇಕು. ಮೂಲೆ ಮೂಲೆಗಳಲ್ಲಿ, ಬೀದಿ ಬೀದಿಗಳಲ್ಲಿ ಕರ್ತನ ನಾಮ ಹರಡಬೇಕು, ಕರ್ತನ ನಾಮ ಮೊಳಗಬೇಕು, ಸತ್ತಿರುವಂತ ಮನುಷ್ಯರು ಎದ್ದೇಳಬೇಕು. ಇದು ಕರ್ತನೆ ನಮ್ಮ ಉದ್ದೇಶ. ನಿನ್ನ ನಾಮದ ಮಹಿಮೆಗೋಸ್ಕರ ಏಸಯ್ಯ ನಮ್ಮನ್ನು ಉಪಯೋಗಿಸಿಕೊ ಅಪ್ಪ. ಕರ್ತನೆ, ಅಂಧಕಾರದಲ್ಲಿ ಕಣ್ಣೀರಲ್ಲಿ ಬಿದ್ದಿರುವಂಥ ಚರಣನ ಎಳೆದುಕೊಂಡು ಬರೋದಕ್ಕೆ ನಮ್ಮನ್ನು ಕಳಿಸಿಕೊಡು ರಾಜ. ನಮ್ಮನ್ನು ಉಪಯೋಗಿಸಿಕೊ. ಇಲ್ಲಿ ಬಂದಿರುವಂಥ ಒಂದೊಂದು ಮಕ್ಕಳನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಅವರ ಕಷ್ಟಗಳನ್ನು ನೀಗಿಸು, ಅವರ ಕಣ್ಣೀರನ್ನು ಒರೆಸು ರಾಜನೇ. ಅವರನ್ನು ಬಲಪಡಿಸಿ ನಡೆಸು. ಎಲ್ಲ ಘನಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಉಜ್ಜೀವನವನ್ನು, ಬಿಡುಗಡೆಯನ್ನು, ವಾಕ್ಯವನ್ನು ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್, ಆಮೇನ್.